ನಾನು ಇಷ್ಟಪಟ್ಟಿರೋ ಹುಡುಗ ನನ್ನನ್ನ ಚೆನ್ನಾಗಿ ನೋಡ್ಕೊಂತಾನೆ ಬಿಡು ಅಂತ ಹೇಳಿ ತಂದೆ ತಾಯಿ ಹುಟ್ಟಿರೋ ಊರ್ನ ಬಿಟ್ಟು ಅವನ ಮೇಲೆ ನಂಬಿಕೆಯಿಂದ ಅವನ ಹಿಂದ್ಗಡೆ ಹೊರಟೋಗ್ಬಿಡ್ತಾಳೆ. ಅವನು ಈ ಹುಡುಗಿಗೆ ಒಂದು ಮಾತು ಕೊಟ್ಟಿರ್ತಾನೆ, ನಾವಿಬ್ರು ಸೇರ್ಕೊಂಡು ನಿನಗೆ ಇಷ್ಟವಾಗಿರೋ ಒಂದು ಕೊರಿಯಾದಲ್ಲಿ ಇಷ್ಟ ಆಗೋ ತರ ಲೈಫ್ ನ ಲೀಡ್ ಮಾಡೋಣ ಅಂತ. ಅದೇ ತರ ಮಾಡ್ತಾನೆ. ಬಟ್ ಈ ಹುಡುಗಿನ ಮಾತ್ರನೇ ಕೊರಿಯಾಗೆ ಕಳಿಸ್ತಾನೆ. ಅವನ್ ಮಾತ್ರ ಅವನಿಗೆ ಇಷ್ಟವಾಗಿರೋ ಒಂದು ಜಾಬ್ ನ ಮಾಡೋದಕ್ಕಂತ ಮುಂಬೈಗೆ ಹೊರಟೋಗ್ಬಿಡ್ತಾನೆ. ಕೊರಿಯಾದಲ್ಲಿ ಒಂದು ಜಾಬ್ ನ ನಂಬ್ಕೊಂಡು ಅಲ್ಲಿಗೆ ಹೋಗಿರ್ತಾಳೆ. ಕೊರಿಯಾ ಲ್ಯಾಂಗ್ವೇಜ್ ಈ ಹುಡುಗಿಗೆ ಬರೋದಿಲ್ಲ. ಅಂತದ್ರಲ್ಲಿ ಈ ಹುಡುಗಿ ಯಾವ ತರ ಲೈಫ್ ನ ಲೀಡ್ ಮಾಡೋದ್ಲು, ಲಾಸ್ಟ್ ಗೆ ಏನಾಯ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಖಾಂತರ ನೋಡೋಣ. ಅಂದಂಗೆ ಮೂವಿ ಹೆಸರು ಮೇಡ್ ಇನ್ ಕೊರಿಯಾ ಅಂತ 2026 ಅಲ್ಲಿ ರಿಲೀಸ್ ಆಗಿರೋದು. ಇದೊಂದು ಇಂಡಿಯನ್ ಮೂವಿ. ಮೂವಿ ಸ್ಟಾರ್ಟ್ ಆಗಿದ್ದೆ ಈ ಮೂವಿ ಹೀರೋಯಿನ್ ಆಗಿರೋ ಶನ್ಬಗಮ್ನ ನೋಡಿಸ್ತಾರೆ. ಇವಳು ತಮಿಳ್ನಾಡಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗದೆ ಇರೋ ಒಂದು ಪ್ಲೇಸ್ ಅಲ್ಲಿ ವಾಸ ಮಾಡ್ತಿರ್ತಾಳೆ. ಇಂತ ಒಂದು ಹುಡುಗಿಗೋಸ್ಕರ ಕೊರಿಯಾದಿಂದ 4 ಜನರು ಇಂಡಿಯಾಗೆ ಬರ್ತಿರ್ತಾರೆ. ಇವರು ಶನ್ಬನ ಮೀಟ್ ಆಗೋದಕ್ಕೆ ಕೊರಿಯಾದಿಂದ ಮೊಬೈಲ್ ನೆಟ್ವರ್ಕ್ ಇಲ್ದಿರೋ ಒಂದು ವಿಲೇಜ್ ಗೆ ಯಾಕೆ ಬರ್ತಿದ್ದಾರೆ ಅಂತ ಸೀನ್ ಇವಾಗ ಸ್ವಲ್ಪ ವರ್ಷಗಳ ಹಿಂದೆ ಓಪನ್ ಆಗುತ್ತೆ. ಶನ್ಬಗಮ್ಮು ಚಿಕ್ಕವಾಗಿದ್ದಾಗ ಸ್ಕೂಲ್ ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಇದರಿಂದ ಸ್ಟೂಡೆಂಟ್ಸ್ ಅವರಿಗೆ ಇಷ್ಟವಾದಂತ ಗೆಟಪ್ ಹಾಕೊಂಡ್ ಬರ್ತಿರ್ತಾರೆ. ಒಬ್ಬರು ಸುಭಾಷ್ ಚಂದ್ರ ಬೋಸ್ ಆದ್ರೆ ಇನ್ನೊಬ್ರು ಮದರ್ ತೆರಿಸಾ ಅಂತ. ಆದ್ರೆ ಮೇರಿ ಟೀಚರು ಶಂಬ ಹತ್ರ ಶಂಭುಗಳಮ್ಮನ್ನು ರಾಣಿ ವೇಷನ ಹಾಕಿಸ್ತಾಳೆ. ನಿಜ ಹೇಳ್ಬೇಕಂದ್ರೆ ಶಂಬಾಗೆ ಈ ರಾಣಿ ಯಾರೋ ಅಂತ ಮೊದ್ಲು ಗೊತ್ತಿರೋದಿಲ್ಲ. ಇವಾಗೆ ನಮ್ಗೆ ಗೊತ್ತಾಗುತ್ತೆ ಕನ್ಯಾಕುಮಾರಿಯಿಂದ ಕೊರಿಯಾಗೆ ಹೋಗಿರೋ ಶಂಭಗಳಮ್ಮನ್ನು ರಾಣಿ ಕತೆ ಅಂತ. ಒಂದು ದಿನ ಈ ರಾಣಿ ಕನ್ಯಾಕುಮಾರಿಯಿಂದ ಕೊರಿಯಾಗೆ ಹೋಗಿ ಕೊರಿಯಾದಲ್ಲಿ ತಮಿಳ್ಗೆ ಸಂಬಂಧಪಟ್ಟಿರೋ ಕಲ್ಚರ್ ನ ಹೇಳ್ಕೊಡ್ತಿರ್ತಾಳೆ. ಈ ತರ ಅಲ್ಲಿರೋ ಜನರೆಲ್ಲರೂ ತಮಿಳಕ್ಷರಗಳನ್ನ ಕಲ್ತ್ಕೊಂಡು ಈ ಶಂಭುಗಮ್ ಅನ್ನೋ ಒಂದು ಹುಡುಗಿನ ರಾಣಿ ತರ ನೋಡ್ತಿರ್ತಾರೆ. ಸ್ಕೂಲ್ ಫಂಕ್ಷನ್ ಅಲ್ಲಿ ಈ ವೇಷ ಹಾಕೋದ್ರಿಂದ ಶಂಬಾಗೆ ಫಸ್ಟ್ ಪ್ಲೇಸ್ ಬರುತ್ತೆ. ಆವತ್ತಿಂದ ಊರಲ್ಲಿರೋರೆಲ್ಲಾರು ಕೂಡ ಶಂಭಗಳಂ ರಾಣಿ ಅಂತ ಶಂಬಾನ ಕರೆಯೋದ್ರಿಂದ ಅವತ್ತು ಇವಳು ಡಿಸೈಡ್ ಆಗಿ ಹೋಗ್ಬಿಡ್ತಾಳೆ, ನಾನು ಕೂಡ ಕೊರಿಯಾಗೆ ಹೋಗ್ಬೇಕು, ಅಲ್ಲಿ ಸೆಟಲ್ ಆಗ್ಬೇಕು ಅಂತ. ಕೊರಿಯಾದಲ್ಲಿ ಫುಡ್ ನ ಯಾವ ತರ ತಿಂತಾರೋ ಅದೇ ತರ ಇವಳು ಕೂಡ ತಿನ್ಬೇಕು ಅಂತ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಕೊರಿಯಾ ಬಗ್ಗೆ ತಿಳ್ಕೊಂಡು ಕೊರಿಯನ್ ಮೂವೀಸ್ ನೋಡ್ತಿರ್ತಾಳೆ. ಇವಳಿಗೆ ಕೊರಿಯಾ ಅಂದ್ರೆ ಎಷ್ಟು ಇಷ್ಟ ಇರುತ್ತೋ ಅದೇ ತರ ಇವಳ ಬೆಸ್ಟ್ ಫ್ರೆಂಡ್ ಆಗಿರೋ ಮನಿ ಅಂದ್ರೇನು ಕೂಡ ಅಷ್ಟೇ ಇಷ್ಟ ಇರುತ್ತೆ. ಒಂದು ದಿನ ಅವನ ಜೊತೆ ಮಾತಾಡ್ತಾ, ನನಗೆ ಕೊರಿಯಾಗೆ ಹೋಗ್ಬೇಕು ಅಂತ ಇಷ್ಟ ಅಂತ ನಿನ್ಗೂನು ಗೊತ್ತಲ್ವಾ, ನಾನು ಕೊರಿಯಾಗೆ ಹೋಗ್ಬೇಕು, ನಾನು ಅಲ್ಲಿಗೆ ಹೋಗೋದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅದಕ್ಕೆ ಮನಿ ಇದ್ಕೊಂಡು ನಮ್ಮೂರ್ ರೈಲ್ವೆ ಸ್ಟೇಷನ್ ಆಯ್ತಲ್ವಾ, ಅಲ್ಲಿಗೆ ಹೋಗಿ ಕೊರಿಯಾಗೆ ಟಿಕೆಟ್ ತಗೊಂಡ್ರೆ ನೀನು ಕೊರಿಯಾಗೆ ಹೊರಟೋಗ್ಬೋದು ಅಂತ ಹೇಳೋದ್ರಿಂದ ಕೊರಿಯಾಗೆ ಹೋಗ್ಬೇಕು ಅನ್ನೋ ಒಂದು ಗುರಿ ಮೇಲೆ ಅವ್ನ್ ಹೇಳ್ತಾ ಇರೋದು ನಿಜಾನೋ ತಪ್ಪು ಅಂತ ತಿಳ್ಕೊಂಡಿರಾನೆ ರೈಲ್ವೆ ಸ್ಟೇಷನ್ಗೆ ಬಂದು ಕೊರಿಯಾಗೆ ಹೋಗೋದಕ್ಕೆ ಟಿಕೆಟ್ ಕೊಡಿ ಅಂತ ಕೇಳ್ತಾಳೆ. ಟಿಕೆಟ್ ಕೊಡೋನು ಸ್ಮೈಲ್ ಕೊಟ್ಟು ಹೋಗಮ್ಮ, ಯಾವ ಕೊರಿಯಾನು ಇಲ್ಲ ಯಾವ್ದು ಇಲ್ಲ ಅಂತ ಹೇಳಿ ರಿಟರ್ನ್ ಕಳ್ಸ್ಬಿಡ್ತಾನೆ. ಇದೇ ವಿಷಯ ಅವ್ರಪ್ಪ ತಿಳ್ಕೊಂಡು ನೀನು ಕೊರಿಯಾಗೆ ಹೋಗ್ಬೇಕು ಅನ್ನೋ ಒಂದು ಉಚಿತನವನ್ನ ಇಲ್ಲೇ ಬಿಟ್ಟಾಕ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಬೈತಿರುವಾಗ್ಲೇ ಅವ್ರಮ್ಮ ಬಂದು ಇವಳಿನ್ನ ಚಿಕ್ಕವಳು, ನೀನು ಇದ್ರ ಬಗ್ಗೆ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತ ಇದೀಯಾ, ದೊಡ್ಡವಳಾದ್ರೆ ಕೊರಿಯಾಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಹೊರಟೋಗುತ್ತೆ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ತಾಳೆ. ಅಂಡ್ ಇವಾಗೆ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಶಂಬಾ ಅವ್ರಪ್ಪ ಬಂದ್ಬಿಟ್ಟು ಒಂದು ಚಿಕ್ಕ ಹೋಟೆಲ್ ನ ನಡೆಸ್ತಿರ್ತಾನೆ. ಅವ್ರಪ್ಪ ಆಸೆ ಏನಪ್ಪಾ ಅಂದ್ರೆ ಈ ಚಿಕ್ಕ ಹೋಟೆಲ್ ನ ದೊಡ್ಡ ಹೋಟೆಲ್ ಆಗಿ ಕನ್ವರ್ಟ್ ಮಾಡ್ಬೇಕು ಅಂತ. ಇದರಿಂದ ಶಂಬಾನ ಹೋಟೆಲ್ ಮ್ಯಾನೇಜ್ಮೆಂಟ್ ಕೂಡ ಮಾಡಿಸ್ತಾನೆ. ಆದ್ರೆ ಅವಳು ಚಿಕ್ಕವಾಗಿದ್ದಾಗ ಕೊರಿಯಾಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇರುತ್ತಲ್ವಾ, ದೊಡ್ಡವಳಾದ್ಮೇಲೆ ಹೋಗುತ್ತೆ ಬಿಡು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಅವಳು ದೊಡ್ಡವಳ ಆಗ್ತಾ ಆಗ್ತಾ ಕೊರಿಯಾಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇನ್ನ ಜಾಸ್ತಿ ಆಗೋಗ್ಬಿಡುತ್ತೆ. ಇದರಿಂದ ಒಂದು ದಿನ ಶಂಬಾ ಬ್ಯಾಂಕ್ ಮ್ಯಾನೇಜರ್ ಹತ್ರಕ್ಕೆ ಹೋಗಿ ನಾನು ಕೊರಿಯಾಗೆ ಹೋಗ್ಬೇಕು, ನನಗೇನಾದ್ರೂ ಲೋನ್ ಸಿಗುತ್ತಾ ಅಂತ ಕೇಳ್ತಾಳೆ. ನಿನ್ ಹೆಸರು ಮೇಲೆ ಯಾವುದೇ ಆಸ್ತಿ ಇಲ್ವಲ್ಲಮ್ಮ, ಇದರಿಂದ ನಿನಗೆ ಪರ್ಸನಲ್ ಲೋನ್ ಕೊಡೋದಕ್ಕೆ ಆಗೋದಿಲ್ಲ, ಬಟ್ ನೀನು ಎಜುಕೇಶನ್ ಮಾಡಬಹುದು, ಕೊರಿಯಾದಲ್ಲಿ ಓದ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಎಜುಕೇಶನ್ ಲೋನ್ ಅಪ್ಲೈ ಮಾಡು, ನಾನ್ ನಿನಗೆ ಲೋನ್ ಸಿಗೋ ತರ ಟ್ರೈ ಮಾಡ್ತೀನಿ. ನನಗೊಂದು ಡೌಟ್, ನಿನಗೆ ಚಿಕ್ಕವಾಗಿಂದನು ಕೂಡ ಕೊರಿಯಾಗೆ ಹೋಗ್ಬೇಕು ಅಂತ ಆಸೆ ಅಲ್ವಾ, ಅದ್ಯಾಕೆ ನೀನು ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದೀಯಾ ಅಂತ ಕೇಳಿದಕ್ಕೆ ಸ್ವಲ್ಪ ಕ್ವಶನ್ಸ್ ಗೆ ಆನ್ಸರ್ ಇರೋದಿಲ್ಲ ಸರ್, ಜಸ್ಟ್ ಹೋಗ್ಬೇಕು ಅನ್ನೋ ಒಂದು ಆಸೆ ಅಷ್ಟೇ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಇವಳು ಕೊರಿಯಾಗೆ ಹೋಗ್ಬೇಕು ಅಂತ ಪಾಸ್ಪೋರ್ಟ್ ಗೆ ಅಪ್ಲೈ ಮಾಡಿರೋ ಒಂದು ವಿಷಯ ಗೊತ್ತಾಗೋದ್ರಿಂದ ಶಂಬಾ ಪೇರೆಂಟ್ಸ್ ಸೀರಿಯಸ್ ಆಗೋಗ್ಬಿಡ್ತಾರೆ. ಇದರಿಂದ ಅವರಪ್ಪ ಶಂಬಾ ಹತ್ರಕ್ಕೆ ಬಂದ್ಬಿಟ್ಟು, ನೋಡಮ್ಮ ನಿಜ ಹೇಳ್ಬೇಕು ಅಂದ್ರೆ ನನಗೆ ಮೊದಲ ತರ ವರ್ಕ್ ಮಾಡೋದಕ್ಕೆ ಆಗ್ತಿಲ್ಲ, ನನಗೆ ಏಜ್ ಆಗೋಗ್ಬಿಟ್ಟೈತೆ, ನಿನಗೆ ಚೆನ್ನಾಗಿರೋ ಹುಡುಗನನ್ನ ನೋಡಿ ಮದುವೆ ಮಾಡಿ ಆ ಹೋಟೆಲ್ ನ ನೀನೇ ನೋಡ್ಕೋಬೇಕಾಗುತ್ತೆ, ಇನ್ಮೇಲಿಂದ ಕೊರಿಯಾಗೆ ಹೋಗ್ಬೇಕು ಅದು ಇದು ಅಂತ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಪ್ಲೀಸ್ ಅಮ್ಮ ನನ್ ಕಡೆ ಒಂದು ಬಾರಿ ಯೋಚನೆ ಮಾಡು ಅಂತ ಹೇಳ್ತಾನೆ. ನಂತರ ಶಂಬಾ ಮನಿನ ಮೀಟ್ ಆಗೋದಕ್ಕಂತ ಒಂದು ಪ್ಲೇಸ್ ಹತ್ರಕ್ಕೆ ಹೋಗ್ತಾಳೆ. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಮನಿ ಇವಾಗ ಒಂದು ಬಾರ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಅಂತ. ಮನಿ ಹತ್ರಕ್ಕೆ ಬಂದು, ನೋಡೋ ನಮ್ಮಪ್ಪ ಇವಾಗ ಮದುವೆ ಮಾಡ್ಬೇಕು ಅಂತ ಅಂತಿದ್ದಾನೆ,
ಕೇಳ್ತಾನೆ, ನೀನ್ ಯಾವಾಗ ಬಂದು ನಮ್ಮಿಬ್ಬರ ಪ್ರೀತಿ ಬಗ್ಗೆ ನಮ್ಮ ಅಪ್ಪಗೆ ಹೇಳಿ ನನ್ನನ್ನ ಮದುವೆ ಮಾಡ್ಕೊಂತೀಯ ಅಂತ ಕೇಳಿದಕ್ಕೆ ನಾನ್ ನಿಮ್ಮ ಅಪ್ಪ ಹತ್ರಕ್ಕೆ ಬಂದು ಏನಂತ ಮಾತಾಡ್ಲಿ, ನಾನು ಇವಾಗ ಒಂದು ಬಾರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಡ್ರಿಂಕ್ಸ್ ನ ಸಪ್ಲೈ ಮಾಡ್ತೀನಿ, ನಿಮ್ಮ ಮಗಳನ್ನ ನನಗೆ ಕೊಡಿ ಅಂತ ಕೇಳೋದಕ್ಕಾಗುತ್ತಾ? ನಿಜ ಹೇಳ್ಬೇಕು ಅಂದ್ರೆ ನನ್ ಜೊತೆ ಓದ್ಕೊಂಡಿರೋರು ಎಲ್ಲರೂ ಕೂಡ ಬೇರೆ ಬೇರೆ ಪ್ಲೇಸ್ಗಳಲ್ಲಿ ಸೆಟಲ್ ಆಗೋಗ್ಬಿಟ್ಟಿದ್ದಾರೆ. ಬಟ್ ನಾನ್ ಮಾತ್ರ ಇಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಅಪ್ಪ ಮಾಡಿರೋ ಸಾಲಗಳು ನಾನೇ ಕಟ್ತಿರೋದ್ರಿಂದ ಲೋನ್ ಅವರು ಡೈಲಿ ನನಗೆ ಕಾಲ್ ಮಾಡಿ ಡ್ಯೂನ ಪೇ ಮಾಡೋ ಅಂತ ಕೇಳ್ತಿದ್ದಾರೆ. ಇಂಥ ಟೈಮ್ ಅಲ್ಲಿ ನಾನು ನಿನ್ನನ್ನ ಕರ್ಕೊಂಡು ಎಲ್ಲಿಗೆ ಹೋಗೋದಕ್ಕಾಗುತ್ತೆ? ನನಗೆ ಸ್ವಲ್ಪ ದಿನ ಟೈಮ್ ಕೊಡು, ನನ್ನ ಲೈಫ್ ಅಲ್ಲಿ ಸೆಟಲ್ ಆಗಿ ನಿಮ್ಮ ಅಪ್ಪ ಹತ್ರಕ್ಕೆ ಬಂದು ನಾನೇ ಕೇಳ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾನೆ. ಹೀಗಿರೋವಾಗ ಒಂದು ದಿನ ಟೆಂಪಲ್ ಅಲ್ಲಿ ಮನಿ ಹಾಗೆ ಶಂಬ ಇಬ್ರು ತುಂಬಾ ಕ್ಲೋಸ್ ಆಗಿರೋದನ್ನ ಅವ್ರಪ್ಪ ನೋಡಿ ಅವ್ರಪ್ಪಗೆ ಡೌಟ್ ಬಂದು ಮನಿ ಹತ್ರ ಮಾತಾಡೋದಕ್ಕೆ ಹೋಗ್ತಾನೆ. ಏನಪ್ಪಾ ನಿನ್ ಫ್ರೆಂಡ್ಸ್ ಎಲ್ಲರೂ ಹೈದರಾಬಾದ್ ಬೆಂಗಳೂರು ಅಂತ ಹೋಗಿ ಒಬ್ಬೊಬ್ರು ಒಂದೊಂದ್ ಕಡೆ ಸೆಟಲ್ ಆಗಿದ್ದಾರೆ, ಆದ್ರೆ ನೀನ್ ಮಾತ್ರ ಬಾರಲ್ಲಿ ಕೆಲಸ ಮಾಡ್ತಿದ್ಯಲ್ವಾ ಅಂತ ಕೇಳಿದಕ್ಕೆ ಅಂಕಲ್ ನನಗೆ ಯಾವಾಗ ಏನ್ ಕೆಲಸ ಮಾಡ್ಬೇಕು ಅಂತ ಹೇಳಿ ನನಗೆ ಕ್ಲಾರಿಟಿ ಐತೆ ಅಂತ ಹೇಳೋದ್ರಿಂದ ಅವ್ರಪ್ಪಗೆ ಸ್ವಲ್ಪ ಡೌಟ್ ಬಂದು ಅವತ್ತು ರಾತ್ರಿನೇ ಶಂಬಾಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಆಗಿ ನೆಕ್ಸ್ಟ್ ಡೇನೆ ಒಬ್ಬ ಹುಡುಗನನ್ನ ಮನೆಗೆ ಕರೆಸ್ತಾನೆ. ಆ ಹುಡುಗನಿಗೆ ಶಂಬ ತುಂಬಾ ಇಷ್ಟ ಆಗೋದ್ರಿಂದ ಅವರ ಪೇರೆಂಟ್ಸ್ಗೂ ಕೂಡ ಇಷ್ಟ ಆಗೋಗ್ಬಿಡುತ್ತೆ. ಆದ್ರೆ ಶಂಬಾಗೆ ಮಾತ್ರ ಆ ಹುಡುಗನನ್ನ ಮದುವೆ ಮಾಡ್ಕೊಳ್ಳೋದು ಇಷ್ಟ ಇರೋದಿಲ್ಲ. ಇದರಿಂದ ಅದೇ ದಿನ ರಾತ್ರಿ ಮನೆ ಹತ್ರಕ್ಕೆ ಬಂದು ನಮ್ಮಪ್ಪ ಹೇಳಿರೋ ಹಾಗೆ ಮಾಡ್ಬಿಟ್ಟಿದ್ದಾನೆ. ಒಬ್ಬ ಹುಡುಗನನ್ನ ಎತ್ಕೊಂಡ್ ಬಂದು ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದಾನೆ. ಪ್ಲೀಸ್ ಇವಾಗಾದ್ರೂ ಬಂದು ನಮ್ಮಪ್ಪ ಹತ್ರ ಮಾತಾಡೋ ಅಂತ ಹೇಳ್ತಿರುವಾಗ್ಲೇ ಇವರ ಪಕ್ಕದಲ್ಲೇ ಅವರ ಫಾದರ್ ನಡ್ಕೊಂಡು ಹೋಗ್ತಾ ಇದ್ರೆ ಇವರಿಬ್ರು ಈ ತರ ಮಾತಾಡ್ತಾ ಇರೋದನ್ನ ನೋಡಿ ತುಂಬಾ ಕೋಪದಿಂದ ಬಂದು ಮನಿ ಕೆನ್ನೆಗೆ ಒಂದು ಬಿಟ್ಟು, ಮೊನ್ನೆ ಟೆಂಪಲ್ ಅಲ್ಲಿ ನೀವಿಬ್ರು ಅಷ್ಟೊಂದು ಕ್ಲೋಸ್ ಆಗಿರೋವಾಗ್ಲೇ ನನಗೆ ನಿಮ್ಮಿಬ್ಬರ ಬಗ್ಗೆ ಗೊತ್ತಾಯ್ತು, ಇದರಿಂದನೇ ನಾನು ಮದುವೆ ಸೆಟ್ ಮಾಡಿದೀನಿ, ನೀನ್ ಇವನ್ ಜೊತೆ ಮಾತಾಡಿದ್ದು ಸಾಕು ನಡಿ ಅಂತ ಹೇಳಿದಾಗ ಅಪ್ಪ ಪ್ಲೀಸ್ ಅಪ್ಪ ಒಂದು ಮಾತು ಅವ್ನು ಹೇಳೋದು ಕೇಳು ಅಂತ ಹೇಳಿ ಶಂಬ ಅಂದಾಗ ಏನ್ ಹೇಳ್ತಾನೆ, ನಾನು ಲೈಫ್ ಅಲ್ಲಿ ಸೆಟಲ್ ಆಗಿಲ್ಲ, ನನಗೆ ಜಾಬ್ ಇಲ್ಲ, ಬಾರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ತಾನೆ. ನೀನು ಇವನನ್ನ ನಂಬಿಕೊಂಡು ಇವನ್ ಹಿಂದ್ಗಡೆ ಹೋದ್ರೆ ಯಾವತ್ತೋ ಒಂದು ದಿನ ದಾರಿಯಲ್ಲಿ ಬಿಟ್ಟಾಕ್ತಾನೆ, ಮೊದ್ಲು ನೀನ್ ಇಲ್ಲಿಂದ ನಡಿ ಅಂತ ಹೇಳಿ ಶಂಬನ ಕರ್ಕೊಂಡು ಹೋಗ್ತಿರುವಾಗ ಶಂಬ ಮಾತ್ರ ಅವರ ಫಾದರ್ ಹಿಂದ್ಗಡೆ ಹೋಗೋದಿಲ್ಲ. ಇದರಿಂದ ಅವರ ಫಾದರ್ ತುಂಬಾ ಎಮೋಷನಲ್ ಆಗಿ ಸರಿ ನೀನ್ ನನ್ ಜೊತೆನೆ ಬರೋದಿಲ್ಲ ಅಂತ ಹೇಳ್ತಾ ಇದೀಯಲ್ವಾ, ಇವನ್ ಜೊತೆನೆ ಏನ್ ಮಾಡ್ಕೊಂತೀಯ ಮಾಡ್ಕೊ ಅಂತ ಹೇಳಿ ಫಾದರ್ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆವಾಗ ಮನಿ ಎತ್ಕೊಂಡು ನೀನ್ ಹೇಳಿದ್ದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು, ಸರಿ ಇವಾಗ ನಾನ್ ನಿನ್ನನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬಟ್ ಎಲ್ಲಿಗೆ ಅಂತ ನನ್ನ ಹತ್ರ ಕ್ವಶನ್ ಕೇಳ್ಬಾರ್ದು ಅಂತ ಹೇಳಿ ನೆಕ್ಸ್ಟ್ ಡೇನೆ ಸಿಟಿಗೆ ಕರ್ಕೊಂಡು ಹೋಗ್ತಾನೆ. ಫಸ್ಟ್ ಟೈಮ್ ಶಂಬಾ ಅವರ ಪೇರೆಂಟ್ಸ್ ನ ಬಿಟ್ಟು ಇಷ್ಟು ದೂರ ಬಂದಿರೋದು. ಹೀಗೆ ಸ್ವಲ್ಪ ದಿನಗಳು ಕಲ್ದೋಗ್ಬಿಡ್ತವೆ. ಇವ್ರಿಗೆ ಬೇಕಾಗಿರೋ ಜಾಬನ್ನು ಕೂಡ ಸಿಗದೆ ಇರೋದ್ರಿಂದ ಮನಿ ಒಂದು ದಿನ ಶಂಬಾ ಹತ್ರ ಮಾತಾಡ್ತಿರುವಾಗ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ದಿನಗಳಿಂದ ಜಾಬ್ಗೋಸ್ಕರ ಹುಡ್ಕಾಡ್ತಿದ್ದೀನಿ, ಜಾಬೇ ಸಿಕ್ತಿಲ್ಲ, ನಿನಗೆ ಕೊರಿಯಾಗೆ ಹೋಗ್ಬೇಕು ಅಂತ ಚಿಕ್ಕವಾಗಿಂದಾನು ಕೂಡ ಇಷ್ಟ ಅಲ್ವಾ, ಇದರಿಂದ ನಾವಿಬ್ರು ಕೊರಿಯಾಗೆ ಹೋಗೋಣ, ಒಂದು ಏಜೆನ್ಸಿ ಹತ್ರ ಮಾತಾಡಿದೀನಿ, ಅವರು ನಿನಗೆ ಒಂದು 5 ಸ್ಟಾರ್ ಹೋಟೆಲ್ ಅಲ್ಲಿ ಜಾಬ್ ಸಿಗೋ ತರ ನೋಡ್ಕೊಂತಾರಂತೆ, ಅಲ್ಲಿಗೆ ಹೋಗೋಣ ಅಂತ ಕೇಳಿದಕ್ಕೆ ಇಲ್ಲ ಇಲ್ಲ ನಮ್ಮ ಅಪ್ಪ ಅಮ್ಮನ ಬಿಟ್ಟು ಈ ಸಿಟಿಗೆ ಬಂದಿರೋದಕ್ಕೆ ನಾನು ತುಂಬಾ ಬಾಧೆ ಪಡ್ತಾ ಇದ್ದೀನಿ, ಇವಾಗ ಮತ್ತೆ ಕೊರಿಯಾಗೆ, ಅದನ್ನು ಅಲ್ಲದೆ ನಿನ್ನ ಫೈನಾನ್ಷಿಯಲ್ ಸಿಚುವೇಶನ್ ಇವಾಗ ಚೆನ್ನಾಗಿಲ್ಲ ಅಂತ ಹೇಳಿದಕ್ಕೆ ನೀನು ದುಡ್ಡು ಬಗ್ಗೆ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ನಾನು ಏಜೆನ್ಸಿ ಅವ್ರ ಜೊತೆ ಮಾತಾಡಿದ್ದೀನಿ, ಇನ್ನ 2 ವೀಕ್ಸ್ ಅಲ್ಲಿ ಪಾಸ್ಪೋರ್ಟ್ ಎಲ್ಲ ಬರುತ್ತೆ, ನಾವಿಬ್ರು ಕೊರಿಯಾಗೆ ಹೋಗೋಣ, ನಾನು ಅಲ್ಲೇ ಯಾವ್ದಾದ್ರು ಒಂದು ಚಿಕ್ಕ ಜಾಬ್ ನ ನೋಡ್ಕೊಂತೀನಿ ಅಂತ ಹೇಳ್ತಾನೆ. 2 ವಾರ ಆದ್ಮೇಲೆ ಶಂಬಾನ ನಾನು ಮನಿ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬರ್ತೀನಿ, ನೀನು ಏರ್ಪೋರ್ಟ್ ಗೆ ಹೋಗಿರೋ ಅಂತ ಹೇಳಿ ಮನಿ ಶಂಬಾ ಹತ್ರ ಹೇಳಿ ಏರ್ಪೋರ್ಟ್ ಗೆ ಕಳಿಸ್ತಾನೆ. ಇವಳು ಏರ್ಪೋರ್ಟ್ ಗೆ ಹೋಗಿ ಕೊರಿಯಾಗೆ ಹೋಗೋ ಒಂದು ಫ್ಲೈಟ್ ಹತ್ತಿ ಕುತ್ಕೊಂತಾಳೆ. ನಂತರ ಮನಿಗೆ ಕಾಲ್ ಮಾಡೋದ್ರಿಂದ ನಾನು ಏರ್ಪೋರ್ಟ್ ಅಲ್ಲೇ ಇದೀನಿ, 2 ಮಿನಿಟ್ಸ್ ಅಲ್ಲಿ ನಾನು ನಿನ್ನ ಹತ್ರಕ್ಕೆ ಬರ್ತೀನಿ ಅಂತ ಹೇಳ್ತಾನೆ. ಆವಾಗ ಶಂಬಾ ಇತ್ಕೊಂಡು ನಾನು ಇನ್ನ ಕೊರಿಯಾಗೆ ಹೊರಟೋಗ್ಬಿಡ್ತೀನಿ, ನಮ್ಮ ಅಪ್ಪ ಅಮ್ಮ ಹತ್ರ ಮಾತಾಡೋದಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿ ಅವ್ರ ಅಮ್ಮಗೆ ಕಾಲ್ ಮಾಡಿ ಈ ತರ ನಾನು ಹಾಗೆ ಮನಿ ಇಬ್ರು ಕೊರಿಯಾಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರಮ್ಮ ಯಾವ ಮುಖ ಹಿಡ್ಕೊಂಡು ನನಗೆ ಕಾಲ್ ಮಾಡಿದ್ಯಾ, ನಿಮ್ಮಪ್ಪ ನಿನ್ನನ್ನ ಮೀಟ್ ಆಗೋಣ ಅಂತ ಬಂದಾಗ ನಿಮ್ಮಪ್ಪ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ನಿಮ್ಮಪ್ಪನ ಹಿಂದಕ್ಕೆ ಕಳ್ಸ್ಬಿಟ್ಟಿದ್ಯಾ, ಆದ್ರೆ ನಿಮ್ಮಪ್ಪ ಎತ್ಕೊಂಡ್ ಬಂದಿರೋ ದುಡ್ಡು ಮಾತ್ರ ನಿನಗೆ ಬೇಕಾಗಿತ್ತ ಅಂತ ಕೇಳಿದಕ್ಕೆ ಶಂಬಾಗೆ ಏನೋ ಅರ್ಥ ಆಗೋದಿಲ್ಲ. ಇವಾಗ ರಿವೀಲ್ ಆಗೋ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಶಂಬಾ ಅವ್ರಪ್ಪ ಇವಳು ಬ್ಯಾಂಕ್ ಅಲ್ಲಿ ಲೋನ್ ಅಪ್ಲೈ ಮಾಡಿರ್ತಾಳ ಅಲ್ವಾ, ಆ ಅಮೌಂಟ್ ಬಂದಿರೋದ್ರಿಂದ ಅಮೌಂಟ್ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿ ಇವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿಗೆ ಬಂದಿರ್ತಾನೆ. ಆದ್ರೆ ಆವಾಗ ಈ ಮನಿಗನ್ನು ಶಂಬಾಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ವಂತೆ, ನೀವ್ ಇಲ್ಲಿಂದ ಹೊರಟೋಗ್ಬಿಡಿ ಅಂತ ಹೇಳಿ ಅವ್ರಪ್ಪ ಎತ್ಕೊಂಡ್ ಬಂದಿರೋ ಅಮೌಂಟ್ ಮಾತ್ರ ಇವ್ನು ಇಸ್ಕೊಂಡಿರ್ತಾನೆ. ಈ ವಿಷಯ ಗೊತ್ತಾಗಿ ಶಂಬಾ ಮನಿಗೆ ಕಾಲ್ ಮಾಡಿದ್ರೆ ಅವನ ಫೋನು ಸ್ವಿಚ್ ಆಫ್ ಆಗೋಗ್ಬಿಟ್ಟಿರುತ್ತೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅವ್ನು ಇವಾಗ ಅವ್ರಪ್ಪ ಕೊಟ್ಟಿರೋ ಒಂದು ಅಮೌಂಟ್ ಎತ್ಕೊಂಡು ಇವಳಿಗೆ ಕೊರಿಯಾಗೆ ಹೋಗೋದಕ್ಕೆ ಟಿಕೆಟ್ ತಗೊಟ್ಟು ಇವನು ಮುಂಬೈಯಲ್ಲಿ ಕೆಲಸ ಮಾಡೋದಕ್ಕಂತ ಮುಂಬೈ ಫ್ಲೈಟ್ ನ ಹತ್ತಿರುತ್ತಾನೆ. ನಿಜ ಹೇಳ್ಬೇಕು
ಅಂದ್ರೆ ಇವಳು ಲೋನ್ಗೆ ಅಪ್ಲೈ ಮಾಡಿರ್ತಾಳೆ. ಲೋನ್ ಅಮೌಂಟ್ ಅಂತ ಅನ್ಕೊಂಡಿರ್ತೀವಲ್ಲ, ನಿಜಕ್ಕೆ ಅದು ಅವರಪ್ಪ ತುಂಬಾ ಕಷ್ಟಪಟ್ಟು ಇವಳ ಮದುವೆಗೋಸ್ಕರ ಬಚ್ಚಿಕೊಂಡಿರೋಂತಹ ಅಮೌಂಟೇ ಇವನಿಗೆ ಎತ್ಕೊಂಡು ಬಂದು ಕೊಟ್ಟಿರ್ತಾನೆ. ಇವಾಗ ಇದೆಲ್ಲ ಗೊತ್ತಾದ್ಮೇಲೆ ಶಂಭ ಇವಾಗ ಮನೆಗೆ ರಿಟರ್ನ್ ಹೋಗೋದಕ್ಕಾಗಲ್ಲ. ಇವಳ ಮುಖ ಪೇರೆಂಟ್ಸ್ಗೆ ತೋರ್ಸೋದಕ್ಕೆ ಆಗೋದಿಲ್ಲ. ನಾನು ಕೊರಿಯಾಗೆ ಹೋಗಿ ಏನಾದ್ರೂ ಮಾಡಿ ಸೆಟಲ್ ಆಗಿ ಮತ್ತೆ ರಿಟರ್ನ್ ಬರ್ಬೇಕು ಅಂತ ಹೇಳಿ ಕೊರಿಯಾಗೆ ಹೋಗ್ತಾಳೆ. ಕಟ್ ಮಾಡಿದ್ರೆ ಕೊರಿಯಾದಲ್ಲಿ ಲ್ಯಾಂಡ್ ಆಗಿರ್ತಾಳೆ. ಅವಳಿಗೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿರೋದಿಲ್ಲ. ಕಣ್ಣಲ್ಲಿ ನೀರ್ ಹಾಕೊಂಡು ತುಂಬಾ ಬಾಧೆ ಪಡ್ತಿರೋ ಒಂದು ಟೈಮಲ್ಲಿ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡ್ ಬಂದು ಒಂದು ಲೆಟರ್ ನ ಕೊಡ್ತಾನೆ. ಆ ಲೆಟರ್ ಅಲ್ಲಿ ವೇರ್ ಯು ಥಿಂಕ್ ಇಟ್ ಹೆಂಡ್ಸ್ ಇಟ್ಸ್ ಬಿಗಿನ್ಸ್ ಅಂತ ಇರುತ್ತೆ. ಅದು ನೋಡಿದ್ಮೇಲೆ ಸರಿ ಏನಾದ್ರೂ ಮಾಡಿ ನಾನು ಇಲ್ಲೇ ಸೆಟಲ್ ಆಗ್ಬೇಕು ಅಂತ ಹೇಳಿ ಒಂದು ಕ್ಯಾಬ್ ನ ಬುಕ್ ಮಾಡ್ಕೊಂಡು ಅವಳು ಸ್ಟೇ ಮಾಡ್ಬೇಕಾಗಿರೋ ಒಂದು ಹೋಟೆಲ್ಗೆ ಹೋಗಿ ರೂಮ್ ಕೀನ ತಗೊಂತಾಳೆ. ಆವಾಗೆ ಮನಿ ಕಡೆಯಿಂದ ಒಂದು ವಾಯ್ಸ್ ಮೆಸೇಜ್ ಬಂದಿರುತ್ತೆ. ನನ್ನನ್ನ ಕ್ಷಮಿಸು, ನಾನ್ ಮಾಡಿರೋದು ತಪ್ಪು ಅಂತ ನನಗೆ ಗೊತ್ತು, ಆದ್ರೆ ಅದು ನಿನಗೋಸ್ಕರನೇ ಮಾಡಿರೋದು. ಇವಾಗ ನೀನು ನಿನಗೆ ಇಷ್ಟವಾಗಿರೋ ಒಂದು ಕೊರಿಯಾಗೆ ಹೋಗಿದ್ಯಾ, ನಿನಗೆ ಇಷ್ಟವಾಗಿರೋ ಒಂದು ಪ್ಲೇಸ್ ಅಲ್ಲಿ ಇಷ್ಟವಾಗಿರೋ ಒಂದು ಕೆಲಸ ಮಾಡ್ಕೊಂಡು ಹ್ಯಾಪಿ ಆಗಿರೋ ಒಂದು ಲೈಫ್ ನ ಲೀಡ್ ಮಾಡು ಅಂತ ಇರುತ್ತೆ. ಆ ವಾಯ್ಸ್ ಕೇಳಿಸ್ಕೊಂಡಿದ್ದಾದ್ಮೇಲೆ ಇವಳಿಗೆ ತುಂಬಾ ಕೋಪ ಬರುತ್ತೆ. ನೆಕ್ಸ್ಟ್ ಡೇ ಇವಳು ಆ ಪ್ಲೇಸ್ ಅಲ್ಲಿ ಯಾವ ತರ ಇರ್ಬೇಕು, ಅಲ್ಲಿರೋ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಅಂತ ಹೇಳಿ ತಿಳ್ಕೊಂಡು ಅವತ್ತು ರಾತ್ರಿ ಇವಳು ಮನಿ ಮಾಡಿರೋ ಒಂದು ಮೋಸ ನೆನಪು ಮಾಡ್ಕೊಂಡು ಬಾರ್ಗೆ ಹೋಗಿ ಬಿಯರ್ ಕುಡ್ದು ಅವನ ಹತ್ರ ಮಾತಾಡ್ಬೇಕು, ಅವನನ್ನ ಬೈಬೇಕು ಅಂತ ಹೇಳಿ ತುಂಬಾ ಬಾರಿ ಕಾಲ್ ಮಾಡ್ತಾಳೆ. ಬಟ್ ಅವನು ಕಾಲ್ ನ ಲಿಫ್ಟ್ ಮಾಡೋದಿಲ್ಲ. ಸರಿಯಾಗಿ ಅದೇ ಟೈಮ್ ಅಲ್ಲಿ ರೋಡ್ ಅಲ್ಲಿ ಇಬ್ಬರು ಲವರ್ಸ್ ಜಗಳ ಆಡ್ತಿರ್ತಾರೆ. ಅದ್ರಲ್ಲಿ ಹುಡುಗಿನ ಇಗ್ನೋರ್ ಮಾಡ್ತಿರೋದನ್ನ ನೋಡಿ ಇವಳಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಅದಕ್ಕೆ ಇವಳು ಅಲ್ಲಿಗೆ ಹೋಗಿ ಅವನನ್ನ ಹೊಡೆದು ಅವನನ್ನ ನಂಬಿ ನೀನು ಮನೆ ಪೇರೆಂಟ್ಸ್ ನ ಬಿಟ್ಟು ಬಂದಿದ್ದು ನಿನ್ ತಪ್ಪು ಅಂತ ಹೇಳಿ ಆ ಹುಡುಗಿ ಹತ್ರ ಹೇಳ್ತಿರ್ತಾಳೆ. ಆ ಇಬ್ಬರು ಲವರ್ಸ್ ಅಲ್ಲಿ ಇವಳನ್ನ ಹಾಗೆ ಮನಿನ ಊಹೆ ಮಾಡ್ಕೊಂಡು ಈ ತರ ಮಾತಾಡ್ತಿರ್ತಾಳೆ. ತಲೆ ತಿರುಗಿ ಕೆಳಗಡೆಗೆ ಬಿದ್ದೋಗ್ಬಿಡ್ತಾಳೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲಿ ಇವಳಿಗೆ ಎಚ್ಚರಿಕೆ ಆಗೋತಷ್ಟಿಗೆ ಸ್ಟೇಷನ್ ಅಲ್ಲಿ ಕುತ್ಕೊಂಡಿರ್ತಾಳೆ. ಇವಳು ಅರೆಸ್ಟ್ ಆಗೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಬಾರ್ ಅಲ್ಲಿ ಬಿಯರ್ ಕುಡ್ದಿರ್ತಾಳೆ ಅಲ್ವಾ, ಇವಳು ಅದಕ್ಕೆ ಬಿಲ್ ಪೇ ಮಾಡಿರೋದಿಲ್ಲ. ಅದ್ರ ಜೊತೆಗೆ ಒಬ್ಬ ಹುಡುಗನನ್ನ ಹೊಡೆದಿರೋದ್ರಿಂದ ಕೇಸ್ ಆಗಿ ಇವಾಗ ಜೈಲಲ್ಲಿ ಕುತ್ಕೊಂಡಿರ್ತಾಳೆ. ನಾನು ಕುಡ್ದಿರೋ ಒಂದು ಮತ್ತಲ್ಲಿ ಈ ತರ ಮಾಡಿದೀನಿ ಅಂತ ಹೇಳಿ ಪೊಲೀಸರ ಹತ್ರ ಎಷ್ಟೇ ಹೇಳ್ತಾ ಇದ್ರು ಕೂಡ ಅವ್ರು ಮಾತ್ರ ಈ ಹುಡುಗಿನ ಆಚೆಗಡೆ ಬಿಡೋದಿಲ್ಲ. ಸರಿಯಾಗಿ ಅದೇ ಟೈಮ್ಗೆ ಚೂಚೋ ಅನ್ನೋನು ಬಂದು ರಾತ್ರಿ ಏನ್ ನಡೆದೈತೆ ಅದನ್ನೆಲ್ಲ ಇವನು ವಿಡಿಯೋ ತೆಗೆದಿರ್ತಾನೆ. ಆ ವಿಡಿಯೋ ಪ್ರೂಫ್ ನ ತೋರ್ಸೋದ್ರಿಂದ ಆವಾಗೆ ಪೊಲೀಸರಿಗೆ ಗೊತ್ತಾಗುತ್ತೆ ಆ ಹುಡುಗಿ ಜೊತೆ ರ್ಯಾಶ್ ಆಗಿ ಬಿಹೇವ್ ಮಾಡ್ತಿದ್ದ. ಅದಕ್ಕೆ ಶಂಭಾ ಹೋಗಿ ಅವನನ್ನ ಹೊಡೆದಿದ್ದಾಳೆ. ಅದ್ರ ಜೊತೆಗೆ ನಾನು ಆ ಹೋಟೆಲ್ ಅಲ್ಲಿ ಬಿಲ್ ನ ಪೇ ಮಾಡಿದ್ದೀನಿ ಅಂತ ಹೇಳಿ ಇವನು ಪ್ರೂಫ್ ತೋರ್ಸೋದ್ರಿಂದ ಆ ಹುಡುಗಿನ ಆಚೆಗಡೆ ಬಿಡ್ತಾನೆ. ನಂತರ ಶಂಭಾ ಚೂಚು ಹತ್ರ ಮಾತಾಡ್ತಿರುವಾಗ ನೀನ್ ಯಾಕೆ ನನಗೆ ಹೆಲ್ಪ್ ಮಾಡಿದ್ದು ಅಂತ ಕೇಳಿದ್ದಕ್ಕೆ ನಿಜ ಹೇಳ್ಬೇಕಂದ್ರೆ ನೀನೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ಯಾ ಅಂತ ಗೊತ್ತಾಯ್ತು. ರಾತ್ರಿ ನಾನು ಅಲ್ಲೇ ಇದ್ದೆ, ಅದನ್ನೆಲ್ಲ ವಿಡಿಯೋ ತೆಗಿತಿರೋ ಒಂದು ಟೈಮ್ ಅಲ್ಲೇ ನೀನ್ ಬಂದು ಅವನನ್ನ ಹೊಡಿತಾ ಇದ್ದೆ, ಅದಕ್ಕೆ ನಾನ್ ನಿನಗೆ ಹೆಲ್ಪ್ ಮಾಡೋಣ ಅಂತ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾಳೆ. ಅದು ಸರಿ, ನೀನ್ ಯಾಕೆ ಇಲ್ಲಿಗೆ ಬಂದಿರೋದು, ಏನ್ ಸಮಾಚಾರ ಅಂತ ಕೇಳಿದ್ದಕ್ಕೆ ನಿಜ ಹೇಳ್ಬೇಕಂದ್ರೆ ನಾನು ಒಂದು ಏಜೆನ್ಸಿ ಮುಖಾಂತರ ಇಲ್ಲಿ ಹೋಟೆಲ್ ಅಲ್ಲಿ ಕೆಲಸ ಮಾಡೋದಕ್ಕಂತ ಬಂದಿದ್ದೀನಿ, ನಾಳೆನೇ ಹೋಗಿ ಹೋಟೆಲ್ ಅಲ್ಲಿ ಜಾಯಿನ್ ಆಗ್ತೀನಿ, ನೀನೇನು ವರ್ಕ್ ಮಾಡ್ತೀಯ ಅಂತ ಕೇಳಿದ್ದಕ್ಕೆ ಆಕ್ಚುಲಿ ನಾನೊಬ್ಬ ಬ್ಲಾಗರ್, ನಾನು ವಿಡಿಯೋಸ್ ನ ಶೂಟ್ ಮಾಡ್ತಾ ಇರ್ತೀನಿ, ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾನೆ. ನಂತರ ಇವಳು ಹೋಟೆಲ್ಗೆ ಹೊರಟೋಗ್ಬಿಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತುಂಬಾ ಖುಷಿಯಿಂದ ಎದ್ದೇಳಿ ಏಜೆನ್ಸಿ ಅವರು ಕೊಟ್ಟಿರೋ ಒಂದು ಆಫರ್ ಲೆಟರ್ ಎತ್ಕೊಂಡು ಕೊರಿಯಾದಲ್ಲಿರೋ ಒಂದು ಹೋಟೆಲ್ ಅಲ್ಲಿ ಜಾಯಿನ್ ಆಗೋಣ ಅಂತ ಅಲ್ಲಿಗೆ ಬರ್ತಾಳೆ. ಬಟ್ ಆವಾಗ ಅವಳಿಗೆ ಗೊತ್ತಾಗುತ್ತೆ ಆ ಏಜೆನ್ಸಿ ಅವರು ಕೂಡ ಇವ್ರಿಗೆ ಮೋಸ ಮಾಡಿದ್ದಾರೆ. ಆಕ್ಚುಲಿ ಅಲ್ಲಿ ಹೋಟೆಲ್ ಇಲ್ಲ, ಅಂತ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡೋದಕ್ಕಂತ ಆಫರ್ ಲೆಟರ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಇವಳು ತುಂಬಾ ಬಾಧೆ ಪಡ್ತಿರುವಾಗ ಅದೇ ದಾರಿಯಲ್ಲಿ ಹೋಗ್ತಿರೋ ಚೂಚೋ ಇವಳನ್ನ ನೋಡಿ ನೀನ್ ಇಲ್ಲಿದ್ಯಾ, ಏನ್ ಸಮಾಚಾರ ಅಂತ ಹೇಳಿ ಆ ಆಫರ್ ಲೆಟರ್ ನೋಡಿದಾದ್ಮೇಲೆ ಇವನು ಎಲ್ಲ ತಿಳ್ಕೊಂಡು ಆಕ್ಚುಲಿ ಹೇಳ್ಬೇಕಂದ್ರೆ ನಿನ್ನ ಸ್ಕ್ಯಾಮ್ ಮಾಡಿದ್ದಾರೆ, ಇದೆಲ್ಲ ಫೇಕ್ ಲೆಟರ್ ಅಂತ ಹೇಳೋದ್ರಿಂದ ನಿಜ ಹೇಳಬೇಕು ಅಂದ್ರೆ ಈ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತೀನಿ, ಜಾಬ್ ಮಾಡ್ತೀನಿ ಅಂತ ಹೇಳಿ ನಂಬಿ ಇಲ್ಲಿಗೆ ಬಂದಿದ್ದೀನಿ. ಇವಾಗ ನನ್ನ ಹತ್ರ ಅಮೌಂಟ್ ಕೂಡ ಖಾಲಿ ಆಗೋಗ್ತಾ ಬರ್ತೈತೆ, ನಾನು ನಮ್ಮ ಊರಿಗೆ ರಿಟರ್ನ್ ಹೋಗೋದಕ್ಕೆ ಆಗೋದಿಲ್ಲ, ನಾನು ಇವಾಗ ಇಲ್ಲಿ ಸೆಟಲ್ ಆಗ್ಲೇಬೇಕು. ಪ್ರೆಸೆಂಟ್ ನನಗೆ ಇವಾಗ ಯಾವ್ದಾದ್ರು ಒಂದು ಜಾಬ್ ಬೇಕು, ಒಂದು ರೂಮು ಹಾಗೆ ಜಾಬ್ ಬೇಕು ಅಂತ ಅವನ ಹತ್ರ ಕೇಳ್ಕೊಳ್ಳೋದ್ರಿಂದ ಫಸ್ಟ್ ಇವಳು ಇರೋದಕ್ಕೆ ಅವನಿಗೆ ಗೊತ್ತಿರೋ ಫ್ರೆಂಡ್ ರೂಮ್ ಅಲ್ಲೇ ಅಡ್ಜಸ್ಟ್ ಆಗೋತರ ಒಂದು ರೂಮ್ ನ ಮಾಡ್ಕೊಡ್ತಾನೆ. ನಂತರ ತುಂಬಾ ಕಷ್ಟಪಟ್ಟು ಒಂದು ಜಾಬ್ ನ ಹುಡುಕಿ ಒಬ್ಬ ವ್ಯಕ್ತಿ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಅವನ ಹತ್ರ ಮಾತಾಡ್ತಿರುವಾಗ್ಲೇ ಶಂಭಾಗೆ ಗೊತ್ತಾಗುತ್ತೆ ಆ ವ್ಯಕ್ತಿ ಹೆಸರು ಕಿಮ್ ಅಂತ. ಅವ್ರ ಅಮ್ಮಗೆ ಏಜ್ ಆಗಿ ಬೆಡ್ಗೆ ಸೀಮಿತ ಆಗೋಗ್ಬಿಟ್ಟಿರೋದ್ರಿಂದ ಇವಳು ಇವಾಗ ಅವ್ರ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕಾಗುತ್ತೆ. ಮಾರ್ನಿಂಗ್ ಬಂದು ಊಟ ತಿನ್ಸೋದು, ಇವ್ರ ಅಮ್ಮನ ರೆಡಿ ಮಾಡಿಸಿ ಮನೆನೆಲ್ಲ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಕಿಮ್ ಅಂತಾನೆ. ನಿಜ ಹೇಳ್ಬೇಕಂದ್ರೆ ಫಸ್ಟ್ ಅಲ್ಲಿ ಶಂಭಾಗೆ ಕೇರ್ ಟೇಕರ್ ಆಗಿ ವರ್ಕ್ ಮಾಡೋದಕ್ಕೆ ಇಷ್ಟ ಇರೋದಿಲ್ಲ. ಬಟ್ ಇವಾಗ ಇವಳು ಕೊರಿಯಾದಲ್ಲಿ ಉಳ್ಕೋಬೇಕು ಅಂದ್ರೆ, ದುಡ್ಡು ಸಂಪಾದನೆ ಮಾಡಬೇಕು ಅಂದ್ರೆ ಇದೊಂದೇ ಕೆಲಸ ಇರೋದ್ರಿಂದ ಸರಿ ಅಂತ ಹೇಳಿ ನೆಕ್ಸ್ಟ್ ಡೇ ಇಂದಾನೆ ಅವರ ಮನೆಗೆ ಹೋಗಿ
ಹೋಗಿ ಕೇರ್ ಟೇಕರ್ ಆಗಿ ವರ್ಕ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಬೆಳಗ್ಗೆನೆ ಬಂದು ಅವ್ರ ಅಮ್ಮಗೆ ಇಷ್ಟವಾಗಿರೋ ಒಂದು ಫುಡ್ ನ ಪ್ರಿಪೇರ್ ಮಾಡಿ ಅವ್ರ ಅಮ್ಮಗೆ ತಿನ್ಸಿದ್ದೆಲ್ಲ ಆದ್ಮೇಲೆ ಮನೇನ ಕ್ಲೀನ್ ಮಾಡ್ಕೊಂಡು ಇರ್ತಾಳೆ. ರಾತ್ರಿ ಆಗಿದ್ದೆ ಕಿಮ್ಮೋ ಹಾಗೆ ಹೆಂಡತಿ ಇಬ್ರು ಬರೋದ್ರಿಂದ ನಂತರ ಇವಳು ಮನೆಗೆ ಹೊರಟೋಗ್ಬಿಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕಿಮ್ ಹಾಗೆ ಅವನ ಹೆಂಡತಿ ಪ್ರೈವೇಟ್ ಕಂಪನಿಯಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಇವರು ಡೇ ಫುಲ್ ಮನೆಯಲ್ಲಿ ಇರೋದಿಲ್ಲ, ಮಾರ್ನಿಂಗ್ ಹೋಗಿ ನೈಟ್ ಬರ್ತಾರೆ ಅಂತ ಗೊತ್ತಾಗುತ್ತೆ. ಹೀಗೆ ಶಂಬಾ 2 days ವರ್ಕ್ ಮಾಡಿದ್ದಾದ್ಮೇಲೆ ಇವಳಿಗೆ ಒಂದು ಡೌಟ್ ಬರುತ್ತೆ. ಕಿಮ್ ಅವರ ತಾಯಿ ಬೆಡ್ಗೆ ಸೀಮಿತ ಆಗಿರ್ತಾಳೆ ಅಲ್ವಾ, ಅವಳಿಗೆ ಊಟ ತಿನ್ಸಿದ್ದಾದ್ಮೇಲೆ ರೂಮ್ ಇಂದ ಆಚೆಗಡೆ ಬಂದಿದ್ದೆ ಆ ರೂಮ್ ಅಲ್ಲಿ ಯಾರೋ ಓಡಾಡ್ತಿರೋ ಹಾಗೆ ಶಾಡೋ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ವಿಚಿತ್ರವಾಗಿರೋ ಒಂದು ಶಬ್ದಗಳು ಬರೋದ್ರಿಂದ ಇವಳಿಗೆ ಡೌಟ್ ಬಂದು 3ನೇ ದಿನ ಅವರ ತಾಯಿಗೆ ಊಟ ತಿನ್ಸ್ಬಿಟ್ಟು ಬೇಕಾಗಿ ರೂಮ್ ಇಂದ ಆಚೆಗಡೆ ಬಂದು ರೂಮ್ ಒಳಗಡೆ ಏನ್ ನಡೀತೈತಿ ಅಂತ ಇವಳು ಆಚೆಗಡೆ ಇದ್ದು ನೋಡ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ರೂಮ್ ಅಲ್ಲಿ ಯಾರೋ ಓಡಾಡ್ತಿರೋ ಹಾಗೆ ಇವಳಿಗೆ ಶಬ್ದ ಬರೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಡೋರ್ ಓಪನ್ ಮಾಡಿ ನೋಡಿದ್ರೆ ಅವರ ತಾಯಿ ಆರೋಗ್ಯವಾಗಿ ಇರ್ತಾಳೆ. ಅವಳಿಗೆ ಬೇಕಾಗಿರೋ ಒಂದು ಫ್ರೂಟ್ ನ ತಿನ್ಕೊಂಡು ಎಂಜಾಯ್ ಮಾಡ್ತಿರ್ತಾಳೆ. ಅಂಡ್ ಇವಾಗೆ ನಮ್ಗೆ ಗೊತ್ತಾಗುತ್ತೆ ಕಿಮ್ ಅವರ ತಾಯಿ ಕಿಮ್ಗೆ ಗೊತ್ತಿಲ್ದಿರಾ ಇವಳಿಗೆ ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ನಾಟಕ ಆಡ್ತಿದ್ದಾಳೆ ಅಂತ. ಈ ವಿಷಯ ಈ ಹುಡುಗಿಗೆ ಗೊತ್ತಾಗೋದ್ರಿಂದ ಲೂಯಿ ಇವಳ ಹತ್ರಕ್ಕೆ ಬಂದು ನಾನು ನನ್ನ ಮಗ ಹಾಗೆ ಸೊಸೆ ಹತ್ರ ಯಾಕೆ ನಾಟಕ ಆಡ್ತಿದ್ದೀನಿ ಅಂತ ನನ್ನ ಹತ್ರ ಕ್ವಶನ್ ಕೇಳೋದಕ್ಕೆ ಬರ್ಬೇಡ. ನೀನ್ ಇಲ್ಲಿ ಉದ್ಯೋಗ ಮಾಡ್ಬೇಕು ಅಂದ್ರೆ ಈ ವಿಷಯ ನನ್ನ ಮಗನ ಹತ್ರ ಹೇಳೋದಕ್ಕೆ ಹೋಗ್ಬೇಡ. ನೀನೇನಾದ್ರೂ ಹೇಳಿದ್ಯಾ ಅಂದ್ರೆ ಈ ಮನೆಯಲ್ಲಿ ದುಡ್ಡು ಕಳ್ತನ ಮಾಡಿ ಇಲ್ಲಿಂದ ಎತ್ಕೊಂಡು ಹೋಗ್ತಾ ಇದೀಯ ಅಂತ ಹೇಳ್ಬಿಟ್ಟು ನಿನ್ ಮೇಲೆ ಒಂದು ಆರೋಪ ಹಾಕ್ತೀನಿ. ಇದರಿಂದ ನೀನು ನನ್ ಬಗ್ಗೆ ನನ್ ಮಗ ಹಾಗೆ ಸೊಸೆ ಹತ್ರ ಹೇಳೋದಕ್ಕೆ ಹೋಗ್ಬಾರ್ದು ಅಂತ ಹೇಳೋದ್ರಿಂದ ಅದಕ್ಕೆ ಶಂಬಾನು ಕೂಡ ನಾನು ಮುದುಕಿ ಬಗ್ಗೆ ಕಿಮ್ ಹತ್ರ ಹೇಳಿದ್ರೆ ನನ್ನ ಜಾಬೇ ಹೋಗುತ್ತೆ ಅಂತ ಹೇಳಿ ಅವಳು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ. ನೆಕ್ಸ್ಟ್ ಡೇ ಇಂದ ಲೂಯಿ ಶಂಬಾ ಜೊತೆ ಸೇರ್ಕೊಂಡು ಅವಳು ಯಾವ ತರ ತಿರುಗಾಡ್ಬೇಕು ಅಂತ ಅನ್ಕೊಂಡಿರ್ತಾಳ, ಯಾವ ಪ್ಲೇಸ್ ಗಳಿಗೆ ಹೋಗಿ ಯಾವ ತರ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾಳ, ಅದೇ ತರ ಈ ಮುದುಕಿ ಲೈಫ್ ನ ಎಂಜಾಯ್ ಮಾಡ್ತಿರ್ತಾಳೆ. ಒಂದು ದಿನ ಶಂಬಾ ಚೂಚುನ ಪರಿಚಯ ಮಾಡಿಸ್ತಾಳೆ. ಅಂಡ್ ಇದೇ ಪ್ರೋಸೆಸ್ ಅಲ್ಲಿ ಶಂಬಾ ಅವರ ಮನೆ ಮೇಲೆ ಡ್ರಮ್ಸ್ ನ ಪ್ಲೇ ಮಾಡೋ ಇಬ್ರು ಹುಡುಗರು ಇವಳು ಸ್ಯಾಡ್ ಆಗಿದ್ದಾಗ ವೈಲಿನ್ ನ ಪ್ಲೇ ಮಾಡಿರೋ ಹುಡುಗ ಹಾಗೆ ಲವರ್ಸ್ ಇಬ್ರು ಜಗಳ ಆಡ್ತಿರುವಾಗ ಒಂದು ಹುಡುಗಿನ ಕಾಪಾಡಿ ಇರ್ತಾಳೆ ಅಲ್ವಾ, ಇವರೆಲ್ಲಾರು ಕೂಡ ಫ್ರೆಂಡ್ಸ್ ಆಗ್ತಾರೆ. ಶಂಬಾ ಅವಾಗ ಇವರ ಮನೆಯಲ್ಲಿ ಕೆಲಸ ಮಾಡೋ ಸ್ವಾಮಿ ಅನ್ನೋನಿಗೆ ಕಾಲ್ ಮಾಡಿ ಅವರ ತಂದೆ ತಾಯಿ ಹೇಗಿದ್ದಾರೆ ಅಂತ ತಿಳ್ಕೊಂತಿರ್ತಾಳೆ. ಹೀಗೆ ಒಂದು ದಿನ ಲೂಯಿ ಇವಳ ಹತ್ರ ಮಾತಾಡ್ತಿರುವಾಗ ನಿಜ ಹೇಳಬೇಕು ಅಂದ್ರೆ ನನ್ ಮಗ ನೀನ್ ಜಾಯಿನ್ ಆಗಿದ್ದು 3ನೇ ದಿನಕ್ಕೆ ನಿನ್ನ ಜಾಬ್ ಇಂದ ತೆಗೆದಾಕ್ ಬಿಡ್ಬೇಕು ಅಂತ ಹೇಳ್ದ. ಆದ್ರೆ ನಾನೇ ಅವಳು ನನ್ನನ್ನ ಚೆನ್ನಾಗಿ ನೋಡ್ಕೊಂತ ಇದ್ದಾಳೆ ಅಂತ ಹೇಳಿ ನಿನ್ನನ್ನ ತಗಸ್ತಿರೋ ಹಾಗೆ ನೋಡ್ಕೊಂಡಿದ್ದು ಅಂತ ಹೇಳಿದಕ್ಕೆ ಅದಕ್ಕೆ ಶಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅದು ಸರಿ, ನನಗೆ ಹೆಲ್ತ್ ಇಶ್ಯೂ ಇಲ್ಲ ಅಂತ ಹೇಳಿ ನನ್ ಮಗ ಹಾಗೆ ಸೊಸೆ ಹತ್ರ ನೀನ್ ಯಾಕೆ ಹೇಳಿಲ್ಲ ಅಂತ ಕೇಳಿದಕ್ಕೆ ನಿಜ ಹೇಳಬೇಕು ಅಂದ್ರೆ ನನ್ನ ಲವರು ನನ್ನನ್ನ ಮೋಸ ಮಾಡಿರೋದಕ್ಕೆ ನಾನು ಕೊರಿಯಾದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ನನ್ ರಿಟರ್ನ್ ಹೋಗೋದಕ್ಕೆ ಆಗೋದಿಲ್ಲ. ನಾನು ಇವಾಗ ಇಲ್ಲಿ ಸ್ಟೇ ಆಗ್ಬೇಕು ಅಂದ್ರೆ ನನಗೆ ದುಡ್ಡು ಬೇಕು. ಆ ದುಡ್ಡು ಮಾಡೋದಕ್ಕೆ ಜಾಬ್ ಬೇಕಾಗಿರೋದ್ರಿಂದ ನಿಮ್ ಬಗ್ಗೆ ಏನಾದ್ರೂ ನಿಮ್ಮ ಮಗ ಹಾಗೆ ಸೊಸೆಗೆ ಹೇಳಿದಿದ್ರೆ ನನಗೆ ವರ್ಕೇ ಇರ್ತಿರ್ಲಿಲ್ಲ. ಅದಕ್ಕೆ ನಾನು ಅವ್ರ ಹತ್ರ ನಿಜ ಹೇಳೋದಕ್ಕೆ ಹೋಗಿಲ್ಲ ಅಂತ ಹೇಳ್ತಾಳೆ. ಆವಾಗ ಆ ಮುದುಕಿ ನಿನ್ನ ಲವರು ನಿನ್ನನ್ನ ಹೇಗ್ ಮೋಸ ಮಾಡ್ದ ಅಂತ ಕೇಳಿದಕ್ಕೆ ಇದೇ ರೀಸನ್, ನಾನು ಅವನನ್ನ ತುಂಬಾ ನಂಬಿದ್ದೆ, ನಂಬಿಕೆ ದ್ರೋಹ ಮಾಡಿದ್ದಾನೆ. ನೀವ್ ಇದೇ ನಂಬಿಕೆನ ನಿನ್ನ ಮಗನ್ ಮೇಲೆ ಯಾಕೆ ಇಡ್ಲಿಲ್ಲ ಅಂತ ಕೇಳಿದಕ್ಕೆ ನಿಜ ಹೇಳ್ಬೇಕು ಅಂದ್ರೆ ಮೊದ್ಲು ನಾನು ನನ್ನ ಗಂಡ ಜೊತೆ ಸೇರ್ಕೊಂಡು ಒಂದು ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡಿದ್ವಿ. ಅದು ಚೆನ್ನಾಗಿ ಓಡ್ತಾ ಇತ್ತು. ಅದರಿಂದಾನೇ ನನ್ನ ಮಗ ಹಾಗೆ ಮಗಳನ್ನ ಚೆನ್ನಾಗಿ ನೋಡ್ಕೊಂಡಿದ್ವಿ. ಇದೆಲ್ಲ ಆದ್ಮೇಲೆ ಮಕ್ಕಳು ದೊಡ್ಡವರಾದ್ರು ಇವಾಗ ನಮಗೆ ಇಷ್ಟವಾಗಿರೋ ಒಂದು ಲೈಫ್ ನ ಲೀಡ್ ಮಾಡೋಣ ಅಂತ ನಾವ್ ಅನ್ಕೊಂಡ್ವಿ. ಅಷ್ಟೊತ್ತಿಗೆ ನಮ್ಮ ಮಕ್ಕಳಿಗೆ ಮದುವೆ ಆಯ್ತು, ಅವರ ಮಕ್ಕಳು ಕೂಡ ಹುಟ್ಟಿದ್ರು. ಅದೇ ಟೈಮ್ ಅಲ್ಲಿ ನನ್ನ ಗಂಡ ತೀರ್ಕೊಂಡ್ಬಿಟ್ಟ. ಆ ಟೈಮ್ ಅಲ್ಲಿ ನಾನು ನನ್ನ ಗಂಡ ಜೊತೆ ಸೇರ್ಕೊಂಡು ಸ್ಟಾರ್ಟ್ ಮಾಡಿರೋ ಒಂದು ರೆಸ್ಟೋರೆಂಟ್ ನ ಇವರು ಕ್ಲೋಸ್ ಮಾಡಿಸ್ಬಿಟ್ಟು ಅವರ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಂತ ನನ್ನನ್ನ ಮನೆಗೆ ಕರ್ಕೊಂಡ್ ಬಂದ್ಬಿಟ್ರು. ಆದ್ರೆ ಯಾರೂ ಕೂಡ ನನ್ನ ಹತ್ರ ಅಮ್ಮ ನಿನಗೆ ಯಾವ ತರ ಇರ್ಬೇಕು ಅಂತ ಆಸೆ ಐತೆ ಆ ತರ ಇರೋ ಅಂತ ಕೇಳಲೇ ಇಲ್ಲ. ನನಗೆ ಆದಂತ ಇಷ್ಟವಾಗಿರೋ ಒಂದು ಲೈಫ್ ನ ಲೀಡ್ ಮಾಡ್ಬೇಕು ಅಂತ ನನ್ಗೆ ಆಸೆ. ಇದರಿಂದ ಅವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಹೇಳಿ ನನಗೆ ಹೆಲ್ತ್ ಇಶ್ಯೂ ಐತಿ ಅಂತ ಹೇಳಿ ನಾಟಕ ಆಡೋದಕ್ಕೆ ಶುರು ಮಾಡಿದೆ. ಆದ್ರೆ ನನ್ನ ಹಣೆ ಬರಹ ಅವ್ರ ಮೇಲೆನೆ ನಾನು ಡಿಪೆಂಡ್ ಆಗಿದ್ದೀನಿ. ಇವಾಗೂ ನನಗಿರೋ ಒಂದು ಆಸೆ ಏನಪ್ಪಾ ಅಂದ್ರೆ ನಾನು ಕ್ಲೋಸ್ ಮಾಡಿರೋ ಒಂದು ರೆಸ್ಟೋರೆಂಟ್ ನ ಮತ್ತೆ ಎಲ್ಲಾದ್ರೂ ಸ್ಟಾರ್ಟ್ ಮಾಡ್ಬೇಕು, ಇಂಡಿಪೆಂಡೆಂಟ್ ಆಗೇ ಇರಬೇಕು ಅಂತ ಹೇಳ್ತಾಳೆ. ಲೂಯಿ ಹೇಳಿರೋ ಮಾತುಗಳು ಕೇಳಿ ನೀವು ಈ ಟೈಮ್ ಅಲ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿ ಇರಬೇಕು, ಒಂದು ರೆಸ್ಟೋರೆಂಟ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂತ ಇದೀರಲ್ವಾ, ಅದು ನನಗೂ ಕೂಡ ತುಂಬಾ ಇಷ್ಟ ಆಯ್ತು. ನಿಜ ಹೇಳ್ಬೇಕು ಅಂದ್ರೆ ನಮ್ಮ ಊರಲ್ಲಿ ನಮ್ಮಪ್ಪ ಮಾಡೋ ಬೆಳ್ಳುಳ್ಳಿ ರೈಸ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಫೇಮಸ್. ಅದು ತುಂಬಾ ಚೆನ್ನಾಗಿ ಮಾಡ್ತಾರೆ. ಅದು ಯಾವ ತರ ಮಾಡ್ಬೇಕು ಅಂತ ನಮ್ಮಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ. ಆಕ್ಚುಲಿ ನಮ್ಮ ಅಪ್ಪ ಆಸೆ ಆ ಚಿಕ್ಕ ಹೋಟೆಲ್ ನ ದೊಡ್ಡ ಹೋಟೆಲ್ ಮಾಡ್ಬೇಕು ಅಂತ ಆಸೆ ಇತ್ತು. ಅದು ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ಕೋಬೇಕು ಅಂತ ಹೇಳಿ ನಮ್ಮ ಅಪ್ಪ ಆಸೆ ಇತ್ತು. ನಮ್ಮ ಅಪ್ಪ ಜೊತೆ ಸೇರಿ ಆ ಕೆಲಸ ಮಾಡೋದಕ್ಕೆ ಆಗ್ಲಿಲ್ಲ. ಆದ್ರೆ ನಾನು ಇವಾಗ ನಿಮ್
ಜೊತೆ ಸೇರಿ ಆ ರೆಸ್ಟೋರೆಂಟ್ ನ ಓಪನ್ ಮಾಡಿ ಅದೇ ಕೆಲ್ಸನ ನಿಮ್ ಜೊತೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ, ನೀವೇನಂತೀರಾ ಅಂತ ಹೇಳಿದಕ್ಕೆ ಅದಕ್ಕೆ ಲೂಯಿನೂ ಕೂಡ ಸರಿ ಅಂತ ಹೇಳಿ ನಂತರ ಇವರಿಬ್ರು ಚೂಚು ಜೊತೆ ಸೇರ್ಕೊಂಡು ತುಂಬಾ ಕಷ್ಟಪಟ್ಟು ಒಂದು ರೆಸ್ಟೋರೆಂಟ್ ನ ಹುಡುಕಿದ್ದಾದ್ಮೇಲೆ ಅದನ್ನ ಗ್ರ್ಯಾಂಡ್ ಆಗಿ ಓಪನ್ ಮಾಡ್ತಾರೆ. ಶಂಬಾ ಇವರಪ್ಪ ಹೇಳ್ಕೊಟ್ಟಿರೋ ಈರುಳ್ಳಿ ರೈಸ್ ನ ಇಂಡೋ ಕಿಮ್ಚಿ ಫ್ರೈಡ್ ರೈಸ್ ಅಂತ ಹೇಳಿ ಆ ಹೋಟೆಲ್ಗೆ ಬಂದಿರೋ ಅವ್ರಿಗೆ ಸರ್ವ್ ಮಾಡೋದ್ರಿಂದ ಅದು ತುಂಬಾ ಜನರಿಗೆ ಇಷ್ಟ ಆಗೋಗ್ಬಿಡುತ್ತೆ. ಈ ತರ ಇವರ ಹೋಟೆಲ್ ಬಿಸ್ನೆಸ್ ಅನ್ನೋದು ಚೆನ್ನಾಗಿ ನಡೀತಾ ಇರುತ್ತೆ. ಈ ಹೋಟೆಲ್ ನ ಯಾವ ತರ ಸ್ಟಾರ್ಟ್ ಮಾಡಿದ್ರು, ಇವಾಗ ಈ ಹೋಟೆಲ್ ಯಾವ ತರ ರನ್ ಆಗ್ತೈತೆ ಅಂತ ಹೇಳ್ಬಿಟ್ಟು ಚೂಚುನು ಕೂಡ ವಿಡಿಯೋ ತಗೊಂಡು ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತಾನೆ. ಬಟ್ ಅದಕ್ಕೆ ತಕ್ಕಂತೆ ವ್ಯೂಸ್ ಇವನಿಗೆ ಬರ್ತಿರೋದಿಲ್ಲ. ಇದರಿಂದ ಶಂಬಾ ಒಂದು ದಿನ ಇವನ ಹತ್ರ ಮಾತಾಡ್ತಾ, ನೀನು ಯಾವಾಗ್ಲೂ ವ್ಲಾಗಿಂಗ್ ವಿಡಿಯೋಸ್ ಮಾಡ್ಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ರೆ ಯಾರು ಕೂಡ ನೋಡೋದಿಲ್ಲ, ನೀನು ಇದೇ ತರ ಇದ್ರೆ ಆಗೋದಿಲ್ಲ. ನಿಜ ಹೇಳಬೇಕು ಅಂದ್ರೆ ಅದರ್ ಕಂಟ್ರೀಸ್ ಅವರು ಕೂಡ ಕೊರಿಯನ್ ಮ್ಯೂಸಿಕ್ ಕೇಳ್ತಿದ್ದಾರೆ, ಕನ್ನಡ ಲಿರಿಕ್ಸ್ ಗೆ ಕೊರಿಯನ್ ಮ್ಯೂಸಿಕ್ ಆಡ್ ಮಾಡಿ ನೋಡು, ನಿಜವಾಗ್ಲೂ ಅದು ಹಿಟ್ ಆಗುತ್ತೆ. ಬೇರೆ ಕಂಟ್ರೀಸ್ ಅವರು ಕೂಡ ಈ ಸಾಂಗ್ಸ್ ನ ಕೇಳೋದ್ರಿಂದ ನೀನು ಕೂಡ ಫೇಮಸ್ ಆಗ್ತೀಯ ಅಂತ ಹೇಳ್ಬಿಟ್ಟು ಅವಳ ಫ್ರೆಂಡ್ಸ್ ಇರ್ತಾರ ಅಲ್ವಾ, ಅವ್ರಿಗೆ ಇವನನ್ನ ಪರಿಚಯ ಮಾಡಿಸ್ತಾಳೆ. ಆವಾಗ ಲೂಯಿ ಇತ್ಕೊಂಡು ಇವರು ಮ್ಯೂಸಿಕ್ ನ ಯಾವಾಗ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಕೇಳಿದ್ದಕ್ಕೆ ನಮ್ಮ ರೆಸ್ಟೋರೆಂಟ್ ಈವ್ನಿಂಗ್ 7ಗೆ ಕ್ಲೋಸ್ ಆಗೋಗ್ಬಿಡುತ್ತಲ್ವಾ, ಇದಾದ್ಮೇಲೆ ಇವರು ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೋಬಹುದು ಅಂತ ಹೇಳೋದ್ರಿಂದ ನೆಕ್ಸ್ಟ್ ಡೇ ಇಂದ ಈ ಮ್ಯೂಸಿಕ್ ಬ್ಯಾಂಡ್ ಮ್ಯೂಸಿಕ್ ನ ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಚೂಚು ಅವರ ಮ್ಯೂಸಿಕ್ ನ ರೆಕಾರ್ಡ್ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಿರ್ತಾನೆ. ಒಂದು ದಿನ ಕಿಮ್ಮು ಇವ್ರು ಓಪನ್ ಮಾಡಿರೋ ಒಂದು ರೆಸ್ಟೋರೆಂಟ್ ಗೆ ಬೈ ಮಿಸ್ ಆಗಿ ಬಂದ್ಬಿಟ್ಟಿರ್ತಾನೆ. ಅಲ್ಲಿ ಬಂದು ಇವನು ಕುತ್ಕೊಂಡಿರುವಾಗ ಲೂಯಿ ಹಾಗೆ ಶಂಬಾ ಇವನಿಗೆ ಕಾಣಿಸ್ಕೋಬಾರ್ದು ಅಂತ ಹೇಳಿ ಹೋಟೆಲ್ ಅಲ್ಲಿ ಬಚ್ಚಿಕೊಂಡಿರ್ತಾರೆ. ಯಾಕಪ್ಪ ಅಂದ್ರೆ ಕಿಮ್ಗೆ ಗೊತ್ತಿಲ್ದಿರಾನೆ ಇವರು ರೆಸ್ಟೋರೆಂಟ್ ನ ಓಪನ್ ಮಾಡಿರ್ತಾರೆ. ಕಿಮ್ ಆ ಹೋಟೆಲ್ ಅಲ್ಲಿ ಕುತ್ಕೊಂಡು ಸ್ವಲ್ಪ ಫುಡ್ ವೆರೈಟೀಸ್ ನ ಇವನು ಟ್ರೈ ಮಾಡಿದಾಗ ಇವನಿಗೆ ಗೊತ್ತಾಗುತ್ತೆ ಇವ್ರ ಅಮ್ಮ ಮಾಡೋ ಫುಡ್ ಟೇಸ್ಟ್ ಕೂಡ ಇದೇ ತರ ಐತೆ, ನಮ್ಮ ಅಮ್ಮನೇ ಈ ರೆಸ್ಟೋರೆಂಟ್ ನ ಓಪನ್ ಮಾಡಿದಾರ ಅಂತ ಹೇಳಿ ಅದನ್ನ ತಿಳ್ಕೋಬೇಕು ಅಂತ ಇವನು ಮನೆಗೆ ಬಂದು ನೋಡೋದ್ರೆ ಬೆಡ್ ಮೇಲೆ ಅವ್ರಮ್ಮ ಮಲ್ಕೊಂಡಿರ್ತಾರೆ. ನಿಜಕ್ಕೆ ಕಿಮ್ಮು ಮನೆ ಹತ್ರ ಬರೋದಕ್ಕೂ ಮೊದ್ಲೇ ಅವ್ರಮ್ಮ ಇವನಿಗಿಂತ ಫಾಸ್ಟ್ ಆಗಿ ಮನೆಗೆ ಬಂದು ಬೆಡ್ ಮೇಲೆ ಮಲ್ಕೊಂಡಿರ್ತಾಳೆ. ಇವ್ರಮ್ಮ ಹಾಗೆ ಶಂಬಾ ಇಬ್ರು ಸೇರ್ಕೊಂಡು ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ ಅನ್ನೋದು ಕಿಮ್ಗೆ ಗೊತ್ತಾಗ್ದಿರೋ ಹಾಗೆ ನೋಡ್ಕೋಬೇಕು ಅಂತ ಕಟ್ ಮಾಡಿದ್ರೆ ಹೀಗೆ ಸ್ವಲ್ಪ ದಿನಗಳು ಕಲ್ದೋಗ್ಬಿಡ್ತವೆ. ಊರಲ್ಲಿ ಸ್ವಾಮಿ ಅನ್ನೋನು ಇರ್ತಾನ ಅಲ್ವಾ, ಒಂದು ದಿನ ಶಂಬಾಗೆ ಕಾಲ್ ಮಾಡಿ ನಿನ್ನ ಮೋಸ ಮಾಡಿ ಮನಿ ಅನ್ನೋನು ಒಬ್ಬನ್ ಜೊತೆ ಸೇರ್ಕೊಂಡು ಮುಂಬೈಗೆ ಹೊರಟೋಗ್ಬಿಟ್ಟಿದ್ನಲ್ವಾ, ಅವನು ಇವಾಗ ಜೈಲಲ್ಲಿ ಇದ್ದಾನೆ. ಆಕ್ಚುಲಿ ಏನ್ ನಡ್ದೈತಪ್ಪ ಅಂದ್ರೆ ನಿನ್ನ ಮೋಸ ಮಾಡಿ ಒಬ್ಬನ ಹಿಂದ್ಗಡೆ ಹೊರಟೋಗ್ಬಿಟ್ಟಿದ್ನಲ್ವಾ, ಅವನೇ ಅವನ ಮೇಲೆ ಕೇಸ್ ಹಾಕಿ ಜೈಲಲ್ಲಿ ಕುತ್ತಿಸಿದಾನೆ. ಇವಾಗ ನೀನು ಅಂತ ಹೇಳು, ನಾವು ಕೂಡ ಒಂದು ಕೇಸ್ ಹಾಕಿ ಲೈಫ್ ಲಾಂಗ್ ಅವನು ಜೈಲಲ್ಲೇ ಇರೋ ತರ ಮಾಡೋಣ ಅಂತ ಹೇಳೋದ್ರಿಂದ ಅದಕ್ಕೆ ಶಂಬಾ ಇತ್ಕೊಂಡು ಬೇಡ ಅವನ್ ಪಾಡ್ಗ ಅವನು ಏನಾದ್ರು ಮಾಡ್ಕೊಳ್ಳಿ, ನಮ್ಮಪ್ಪ ದುಡ್ಡನ್ನ ಅವನು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾನೆ, ನಾನು ಇವಾಗ ಸ್ವಲ್ಪ ಕಷ್ಟ ಪಡ್ತಾ ಇದ್ದೀನಿ, ಇನ್ನು ಸ್ವಲ್ಪ ದಿನಗಳಲ್ಲೇ ನಮ್ಮಪ್ಪಗೆ ಕೊಡ್ಬೇಕಾಗಿರೋ ಒಂದು ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಶಂಬಾ ಹೇಳ್ತಾಳೆ. ಇನ್ನೊಂದು ಕಡೆ ಇವರು ಮ್ಯೂಸಿಕ್ ನ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ವಾ, ಅವರ ಮ್ಯೂಸಿಕ್ ಬ್ಯಾಂಡ್ ಶಾರ್ಟ್ಸ್ ಅನ್ನೋದು ವೈರಲ್ ಆಗೋದ್ರಿಂದ ಒಂದು ಮ್ಯೂಸಿಕ್ ಕಂಪನಿ ಇವರಿಗೆ ಒಂದು ಆಫರ್ ಕೊಡುತ್ತೆ, ನಾವು ನಿಮ್ ಜೊತೆ ಮ್ಯೂಸಿಕ್ ಆಲ್ಬಮ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ಅದಕ್ಕಿಂತ ಮೊದಲು ನೀವು ಒಂದು ಮ್ಯೂಸಿಕಲ್ ವಿಡಿಯೋನ ರೆಕಾರ್ಡ್ ಮಾಡಿ ಕೊಡ್ಬೇಕಾಗುತ್ತೆ, ಅದು ನಮ್ಗೆ ಇಷ್ಟ ಆದ್ರೆ ನಾವು ನಿಮ್ ಜೊತೆ ಕೊಲಾಬ್ ಆಗ್ತೀವಿ ಅಂತ ಹೇಳಿ ಟೀಮ್ಗೆ ಒಂದು ಆಫರ್ ಲೆಟರ್ ಮೇಲ್ ಮಾಡಿ ಇರ್ತಾರೆ. ಇದರಿಂದ ಟೀಮ್ ಫುಲ್ ತುಂಬಾ ಖುಷಿ ಪಡುತ್ತೆ. ಆದ್ರೆ ಇಲ್ಲೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಆ ಮ್ಯೂಸಿಕಲ್ ವಿಡಿಯೋ ರೆಕಾರ್ಡ್ ಮಾಡೋದಕ್ಕೆ ಇವ್ರ ಹತ್ರ ಅಷ್ಟೊಂದು ಹಣ ಇರೋದಿಲ್ಲ. ಇವಾಗ ಏನಪ್ಪಾ ಮಾಡೋದು ಅಂತ ಟೀಮ್ ಯೋಚನೆ ಮಾಡ್ತಿರುವಾಗ ಶಂಬಾ ಅವಾಗ ಅವ್ರ ಅಪ್ಪಗೆ ಕೊಡ್ಬೇಕು ಅಂತ ಹೇಳಿ ಲೂಯಿ ಹತ್ರ ಸ್ವಲ್ಪ ಸ್ವಲ್ಪ ಅಮೌಂಟ್ ತುಂಬಾ ದಿನಗಳಿಂದ ಬಚ್ಚಿಕ್ಕಿಡ್ತಾಳೆ. ಆ ಅಮೌಂಟ್ ಇವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂತಾಳೆ. ಯಾಕಪ್ಪ ಅಂದ್ರೆ ಇವಳೇನಾದ್ರೂ ಸೇವ್ ಮಾಡಿರೋ ಒಂದು ಅಮೌಂಟ್ ಅವ್ರ ಅಪ್ಪಗೆ ಕೊಟ್ರೆ ಅವ್ರ ಅಪ್ಪ ಮಾತ್ರನೇ ಖುಷಿ ಪಡ್ತಾರೆ, ಆದ್ರೆ ನನ್ನ ಫ್ರೆಂಡ್ಸ್ ಗೆ ಕೊಟ್ರೆ ಅವರು ಲೈಫ್ ಅಲ್ಲಿ ಸೆಟಲ್ ಆಗೋಗ್ಬಿಡ್ತಾರೆ ಅಂತ ಹೇಳಿ ಇದೇ ಒಂದು ರೀಸನ್ ಗೆ ಲೂಯಿ ಹತ್ರ ಬಂದು ನನ್ನ ಫ್ರೆಂಡ್ಸ್ ಮ್ಯೂಸಿಕಲ್ ವಿಡಿಯೋ ಮಾಡೋದಕ್ಕೆ ನಮ್ಮ ಅಪ್ಪಗೋಸ್ಕರ ಬಚ್ಚಿಕ್ಕಿರೋ ಒಂದು ಅಮೌಂಟ್ ಅವ್ರಿಗೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಲೂಯಿ ಹತ್ರ ಹೇಳಿದಕ್ಕೆ ಲೂಯಿ ತುಂಬಾ ಕೋಪ ಪಡ್ತಾಳೆ. ಇಲ್ಲ, ನಾನು ಅಮೌಂಟ್ ನಿನಗೆ ಕೊಡೋದಿಲ್ಲ, ನೀನು ನಿಮ್ಮ ಅಪ್ಪಗೆ ಕೊಡ್ಬೇಕು ಅಂತ ಹೇಳಿ ತುಂಬಾ ದಿನಗಳಿಂದ ಅಮೌಂಟ್ ನನ್ನ ಹತ್ರ ಬಚ್ಚಿಕ್ಕಿದ್ಯಾ, ನಾನು ಅದನ್ನ ಕೊಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಶಂಬಾ ಇತ್ಕೊಂಡು ನಾನು ಅಮೌಂಟ್ ಏನಾದ್ರೂ ನಮ್ಮ ಅಪ್ಪಗೆ ಕೊಟ್ರೆ ನಮ್ಮಪ್ಪ ಒಬ್ಬರು ಮಾತ್ರನೇ ಖುಷಿ ಪಡ್ತಾರೆ, ಆದ್ರೆ ಈ ಮ್ಯೂಸಿಕಲ್ ವಿಡಿಯೋ ಮಾಡೋದಕ್ಕೆ ಕೊಟ್ರೆ ಅವರು ಲೈಫ್ ಅಲ್ಲಿ ಸೆಟಲ್ ಆಗೋಗ್ಬಿಡ್ತಾರೆ ಅಂತ ಹೇಳೋದ್ರಿಂದ ಆ ಮುದುಕಿ ಇವಳು ಹೇಳಿರೋ ಒಂದು ಮಾತಿಗೆ ಕನ್ವಿನ್ಸ್ ಆಗಿ ಹಗ್ ಮಾಡ್ಕೊಂಡು ಅಪ್ರಿಶಿಯೇಟ್ ಮಾಡಿ ದುಡ್ಡನ್ನ ಕೊಡ್ತಾಳೆ. ಅಷ್ಟೊತ್ತಿಗೆ ರಾತ್ರಿ ಆಗೋದ್ರಿಂದ ಈ ಮುದುಕಿ ಮಗ ಹಾಗೆ ಸೊಸೆ ಮನೆಗೆ ಬಂದಿರ್ತಾಳೆ. ಅದೇ ಟೈಮ್ ಅಲ್ಲಿ ಶಂಬಾ ದುಡ್ಡು ಬ್ಯಾಗ್ ಅಲ್ಲಿ ಇಟ್ಕೊಂಡು ಟೆನ್ಷನ್ ಪಟ್ಕೊಂಡು ಹೋಗ್ತಾ ಇರೋದನ್ನ ಅವ್ರಿಬ್ರು ನೋಡಿ ಇವಳ ಮೇಲೆ ಡೌಟ್ ಬಂದು ಬ್ಯಾಗ್ ನೆಲ್ಲ ಚೆಕ್ ಮಾಡ್ತಾರೆ. ಅದರಲ್ಲಿ ದುಡ್ಡಿರೋದನ್ನ ನೋಡಿ ನೀನು ನಮ್ಮ ಮನೆಯಿಂದ ದುಡ್ಡು ಕಲ್ತನ ಮಾಡ್ಕೊಂಡು ಎತ್ಕೊಂಡು ಹೋಗ್ತಾ ಇದೀಯ ಅಂತ ಹೇಳಿ ಶಂಬಾ ಮೇಲೆ ಇಬ್ರುನು ತುಂಬಾ ಸೀರಿಯಸ್ ಆಗ್ತಾರೆ. ಆ ಟೈಮ್ ಅಲ್ಲಿ ಶಂಬಾ ಇಲ್ಲ, ನಾನು ಕಲ್ತನ ಮಾಡ್ತಿಲ್ಲ, ಇದು ನನ್ನ ಅಮೌಂಟ್ ಅಂತ ಎಷ್ಟೇ ಹೇಳ್ತಾ ಇದ್ರು ಕೂಡ ಅವರು ಮಾತ್ರ ಇವಳನ್ನ ತುಂಬಾ ಚೀಪ್ ಆಗಿ ನೋಡಿ ಅಮೌಂಟ್ ಕಿತ್ಕೊಂಡ್ಬಿಡ್ತಾರೆ. ಆವಾಗೆ ಲೂಯಿ ಆಚೆಗಡೆ ಬಂದು ನಿಜ ಹೇಳ್ಬೇಕಂದ್ರೆ ನಾವಿಬ್ರು ಸೇರಿ ಒಂದು ರೆಸ್ಟೋರೆಂಟ್ ನ ನಡೆಸ್ತಾ
ಇದ್ವಿ, ಅದರಲ್ಲಿ ಸಂಪಾದನೆ ಮಾಡಿರೋ ಒಂದು ಅಮೌಂಟೇ ಅದು, ನೀವಿಬ್ರು ಅವಳ ದುಡ್ಡು ಅವಳಿಗೆ ರಿಟರ್ನ್ ಕೊಡಿ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ಇವರಿಬ್ರು ಶಾಕು. ಯಾಕಪ್ಪ ಅಂದ್ರೆ ನೀನು ಇಷ್ಟು ದಿನಗಳಿಂದ ಹೆಲ್ತ್ ಇಶ್ಯೂ ಐತೆ ಅಂತ ಹೇಳ್ಬಿಟ್ಟು ನಮ್ಮಿಬ್ಬರಿಗೂ ಗೊತ್ತಾಗ್ದಿರೋ ಹಾಗೆ ನಾಟಕ ಆಡ್ತಿದ್ಯಾ ಅಂತ ಆ ದುಡ್ಡು ಅವಳಿಗೆ ಕೊಟ್ಟು ಕಳ್ಸಿದ್ದಾದ್ಮೇಲೆ ನನಗೆ ಇಷ್ಟವಾಗಿರೋ ಒಂದು ಲೈಫ್ ನ ನಾನೇ ಲೀಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಅದಕ್ಕೋಸ್ಕರ ನೀನ ಪರ್ಮಿಷನ್ ಬೇಕಾಗಿತ್ತ ಅಂತ ಹೇಳಿ ಲೂಯಿ ಸೀರಿಯಸ್ ಆಗ್ತಾಳೆ. ಆ ಟೆನ್ಷನ್ ಅಲ್ಲಿ ಅವಳು ಅನ್ಕಾನ್ಶಿಯಸ್ ಆಗಿ ಕೆಳಗಡೆಗೆ ಬಿದ್ದೋಗೋದ್ರಿಂದ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋಗ್ತಾ ಇರೋದನ್ನ ಶಂಭಾ ನೋಡಿ ತುಂಬಾನೇ ಫೀಲ್ ಆಗಿ ಹಾಸ್ಪಿಟಲ್ ಹತ್ರಕ್ಕೆ ಬಂತು. ಇದೆಲ್ಲ ಆಗಿದ್ದು ನನ್ನಿಂದನೇ ನೀವು ಈ ಸ್ಟೇಜ್ ಅಲ್ಲಿ ಇದ್ರ ಅಂತ ಹೇಳಿ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಇವಳು ಮತ್ತೆ ಇವಳ ಫ್ರೆಂಡ್ಸ್ ಹತ್ರಕ್ಕೆ ಬಂದು ಆ ಮ್ಯೂಸಿಕಲ್ ವಿಡಿಯೋನ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಸ್ವಲ್ಪ ದಿನಗಳು ಕಷ್ಟಪಟ್ಟು ಇವರು ಒಂದು ಮ್ಯೂಸಿಕಲ್ ವಿಡಿಯೋನ ರೆಕಾರ್ಡ್ ಮಾಡಿ ಅದನ್ನ ಫೈನಲೈಸ್ ಮಾಡಿ ಕಂಪನಿಗೆ ಸೆಂಡ್ ಮಾಡ್ತಾರೆ. ಆದ್ರೆ ಇಲ್ಲೇ ಇನ್ನೊಂದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಶಂಭಾ ಫೋನ್ ನೋಡ್ತಿರೋ ಒಂದು ಟೈಮಲ್ಲಿ ಇವರ ತಂದೆ ತಾಯಿ ತಮಿಳ್ನಾಡಲ್ಲಿ ಒಂದು ವಿಲೇಜ್ ಅಲ್ಲಿ ವಾಸ ಮಾಡ್ತಿರ್ತಾರ ಅಲ್ವಾ, ಅಲ್ಲಿ ತುಂಬಾ ಮಳೆ ಬಿದ್ದು ಲ್ಯಾಂಡ್ ಸ್ಲೈಡ್ ಆಗಿ ಭೂಕಂಪ ಬಂದೈತಿ ಅಂತ ಫೋನ್ ಮುಖಾಂತರ ಗೊತ್ತಾಗೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಇವಳು ಇಂಡಿಯಾಗೆ ಬರ್ತಾಳೆ. ತಂದೆ ತಾಯಿಗೆ ಏನಾದ್ರೂ ಆಗೈತೇನೋ ಅಂತ ತುಂಬಾ ಭಯ ಪಟ್ಕೊಂಡು ಈ ಸಹಾಯಕ ಕೇಂದ್ರ ಇರುತ್ತಲ್ವಾ ಅಲ್ಲಿಗೆ ಬರೋತಷ್ಟಿಗೆ ಅವರ ತಂದೆ ತಾಯಿ ಸೇಫ್ ಆಗೇ ಇರ್ತಾರೆ. ಪೇರೆಂಟ್ಸ್ ನ ನೋಡಿ ಇವಳು ತುಂಬಾ ಎಮೋಷನಲ್ ಆಗ್ತಾಳೆ. ಇವಳು ತುಂಬಾ ದಿನಗಳಾದ್ಮೇಲೆ ಇಂಡಿಯಾಗೆ ರಿಟರ್ನ್ ಬಂದಿರೋದ್ರಿಂದ ತಂದೆ ತಾಯಿನೂ ಕೂಡ ತುಂಬಾ ಎಮೋಷನಲ್ ಆಗ್ತಾರೆ. ಸ್ವಲ್ಪ ತಾದ್ಮೇಲೆ ಸ್ವಾಮಿ ಅನ್ನೋನು ಶಂಭಾ ಹತ್ರಕ್ಕೆ ಬಂದು, ನಾನ್ ನಿನಗೊಂದು ಹೇಳ್ಬೇಕು, ನೀನು ಮನಿ ಮೇಲೆ FIR ನ ಹಾಕ್ಬೇಡ ಅಂತ ಹೇಳ್ತೆ ಅಲ್ವಾ, ಆವಾಗಿಂದ ಮನಿ ತುಂಬಾ ಚೇಂಜ್ ಆಗೋಗ್ಬಿಟ್ಟಿದ್ದಾನೆ. ನಿಜ ಹೇಳ್ಬೇಕು ಅಂದ್ರೆ ಊರಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿತ್ತಲ್ವಾ, ಆ ಟೈಮಲ್ಲಿ ನಾನು ಮನೆಯಲ್ಲಿ ಇರ್ಲಿಲ್ಲ, ನಾನು ಆಚೆಗಡೆ ಹೊರಟೋಗ್ಬಿಟ್ಟಿದ್ದೆ. ಆ ಟೈಮಲ್ಲಿ ಮನಿನೇ ಬಂದು ನಿನ್ನ ಪೇರೆಂಟ್ಸ್ ನ ಕಾಪಾಡಿ ಕ್ಯಾಂಪ್ಗೆ ಕರ್ಕೊಂಡು ಹೋಗಿದ್ದಾನೆ. ನಾನು ಅವನು ಚೇಂಜ್ ಆಗೋಗ್ಬಿಟ್ಟಿದ್ದಾನೆ ಒಳ್ಳೆಯವನು ಅಂತ ಹೇಳ್ತಿಲ್ಲ, ಆದ್ರೆ ಅವನು ಸ್ವಲ್ಪ ಆದ್ರೂ ಚೇಂಜ್ ಆಗಿದ್ದಾನೆ, ಅವನ ಹತ್ರ ಒಂದು ಬಾರಿ ಮಾತಾಡೋ ಅಂತ ಹೇಳ್ತಾನೆ. ಅದೇ ದಿನ ನಿಂಗು ಶಂಭಾ ಅವಳ ಮನೆ ಹತ್ರಕ್ಕೆ ನಡ್ಕೊಂಡು ಹೋಗ್ತಿರುವಾಗ ಮನಿ ಇವಳ ಹತ್ರಕ್ಕೆ ಬಂದು, ನಾನು ತುಂಬಾ ದಿನಗಳಿಂದ ನಿಮ್ಮ ಅಪ್ಪ ಹತ್ರ ಎತ್ಕೊಂಡು ಹೋಗಿರೋಂತ ಅಮೌಂಟ್ ರಿಟರ್ನ್ ಕೊಡ್ಬೇಕು ಅಂತ ಹೇಳಿ ನಿನಗೆ ತುಂಬಾ ಬಾರಿ ಕಾಲ್ಸ್ ಮಾಡ್ದೆ, ಬಟ್ ನೀನ್ ಮಾತ್ರ ಆ ಕಾಲ್ಸ್ ನ ಲಿಫ್ಟ್ ಮಾಡ್ಲಿಲ್ಲ. ನೀನು ನನ್ನನ್ನ ಕ್ಷಮಿಸಿದ್ರು ಕೂಡ ನಾನ್ ನನ್ನನ್ನ ಕ್ಷಮಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾನ್ ನಿನಗೆ ತುಂಬಾ ಮೋಸ ಮಾಡಿದ್ದೀನಿ. ಇದೇ ಒಂದು ವಿಷಯನೇ ಹೇಳೋದಕ್ಕೆ ನಿನ್ನನ್ನ ಮೀಟ್ ಆಗ್ಬೇಕು ಅಂತ ಕೇಳ್ಕೊಂತ ಇದ್ದೆ ಅಂತ ಹೇಳೋದ್ರಿಂದ ಅದಕ್ಕೆ ಶಂಭಾ ಇತ್ಕೊಂಡು, ನೀನು ಎಷ್ಟೇ ಹೇಳು ಆದ್ರೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ನನಗೆ ಇಷ್ಟವಾಗಿರೋ ಒಂದು ಕೊರಿಯಾಗೆ ಹೋದೆ, ನಾನು ಒಂದು ಲೈಫ್ ಲೆಸನ್ ನ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿ ಶಂಭಾ ಅಲ್ಲಿಂದ ಹೋಗ್ತಿರೋವಾಗ್ಲೇ ಡಿಸೈಡ್ ಆಗ್ತಾಳೆ, ನನ್ನ ಪೇರೆಂಟ್ಸ್ ಇರೋ ಒಂದು ಸಿಚುವೇಶನ್ ಅಲ್ಲಿ ಅವ್ರನ್ನ ಬಿಟ್ಟು ನಾನು ಕೊರಿಯಾಗೆ ಹೋಗ್ಬಾರ್ದು, ಇನ್ನ ಇಲ್ಲೇ ಇರ್ಬೇಕು ಅಂತ ಹೇಳಿ ಡಿಸೈಡ್ ಆಗ್ತಾಳೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಚೂಚು ಕಡೆಯಿಂದ ಇವಳಿಗೆ ಒಂದು ವಿಡಿಯೋ ಬರುತ್ತೆ. ಹೇಗಿದೀಯ ಶಂಭಾ, ನಾವೆಲ್ಲರೂ ನಿನ್ನನ್ನ ಮಿಸ್ ಆಗ್ತಾ ಇದೀವಿ ಅಂತ ಹೇಳ್ತಾನೆ. ಅಂಡ್ ಆ ವಿಡಿಯೋ ನೋಡ್ತಿರುವಾಗ್ಲೇ ಇವಳು ಶಾಕ್ ಆಗ್ತಾಳೆ. ಯಾಕಪ್ಪ ಅಂದ್ರೆ ಇವನ ಹಿಂದ್ಗಡೆ ಒಂದು ಮಾಸ್ಕ್ ಇರುತ್ತೆ. ಈ ಮಾಸ್ಕ್ ನಿಮ್ಗೆ ನೆನಪಾಯ್ತಾ, ಸ್ಟಾರ್ಟಿಂಗ್ ಅಲ್ಲಿ ಇವಳು ಕೊರಿಯಾಗೆ ಹೋದಾಗ ಅವಳಿಗೆ ಒಂದು ಲೆಟರ್ ಕೊಟ್ಟು ಧೈರ್ಯ ಬರೋ ತರ ಮಾಡಿರ್ತಾನಲ್ವಾ, ಆ ಮಾಸ್ಕ್ ಅಲ್ಲಿ ಇದ್ದಿದ್ದು ಇವನೇನ ಅಂತ ಗೊತ್ತಾಗುತ್ತೆ. ನಿಜ ಹೇಳ್ಬೇಕು ಅಂದ್ರೆ ಇವಳು ಕೊರಿಯಾಗೆ ಬಂದು ಇವಾಗ ಏನಪ್ಪಾ ಮಾಡೋದು ಅಂತ ಭಯ ಪಟ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂತಿರುವಾಗ ಅದನ್ನ ಚೂಚು ನೋಡಿ ಇವಳಿಗೆ ಧೈರ್ಯ ಬರೋ ತರ ಮಾಡ್ಬೇಕು ಅಂತ ಹೇಳಿ ಆ ಲೆಟರ್ ನ ಇವನೇ ಕೊಟ್ಟಿರ್ತಾನೆ. ಅಂಡ್ ಸೀನ್ ಇವಾಗ ಪ್ರೆಸೆಂಟ್ ಅಲ್ಲಿ ನೋಡಿದ್ರೆ ಆ 4 ಜನ ಫ್ರೆಂಡ್ಸ್ ಇವಳನ್ನ ಮೀಟ್ ಆಗೋದಕ್ಕಂತ ಈ ಪ್ಲೇಸ್ ಹತ್ರ ಬರ್ತಾರೆ. ಇವರೊಂದು ಮ್ಯೂಸಿಕಲ್ ವಿಡಿಯೋನ ರೆಕಾರ್ಡ್ ಮಾಡಿ ಶೂಟ್ ಮಾಡಿ ಕಂಪನಿಗೆ ಸೆಂಡ್ ಮಾಡಿ ಇರ್ತಾರ ಅಲ್ವಾ, ಆ ಕಂಪನಿಯವರು ಆ ಮ್ಯೂಸಿಕಲ್ ವಿಡಿಯೋನ ಲೈಕ್ ಮಾಡಿ ಇವರ ಜೊತೆ ಒಂದು ಆಲ್ಬಮ್ ವಿಡಿಯೋನ ಮಾಡ್ಬೇಕು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿರ್ತಾರೆ. ಇದೇ ಒಂದು ವಿಷಯನ ಶಂಭಾ ಹತ್ರ ಹೇಳಿ ನಂತರ ಇವಳು ಅವರ ಫ್ರೆಂಡ್ಸ್ ನ ಪೇರೆಂಟ್ಸ್ ಗೆ ಪರಿಚಯ ಮಾಡಿಸಿ ಅವರು ತುಂಬಾನೇ ಎಂಜಾಯ್ ಮಾಡ್ತಾರೆ. ಶಂಭಾ ಅವರಪ್ಪ ಶಂಭಾ ಹತ್ರಕ್ಕೆ ಬಂದು, ನನ್ನನ್ನ ಕ್ಷಮಿಸಮ್ಮ, ನನಗೆ ನಿಮ್ಮಮ್ಮ ಹೇಳಿದ್ರು ನನಗೆ ಕೊಡಬೇಕಾಗಿರೋ ಒಂದು ಅಮೌಂಟ್ ಕೊಡೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿ ನೀನು ತುಂಬಾನೇ ಎಮೋಷನಲ್ ಆಗ್ಬಿಟ್ಟಂತೆ. ನಿಜ ಹೇಳ್ತಾ ಇದೀನಮ್ಮ, ಆ ದುಡ್ಡೇನಾದ್ರೂ ನನಗೆ ಕೊಟ್ಟಿದ್ರು ಕೂಡ ನಾನು ಇಷ್ಟೊಂದು ಖುಷಿಯಾಗಿ ಇರ್ತಿರ್ಲಿಲ್ಲ. ಅವ್ರಿಗೆ ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ, ಕೊರಿಯಾದಿಂದ 4 ಜನ ನಿನಗೋಸ್ಕರ ಇಲ್ಲಿಗೆ ಬಂದಿದಾರ ಅಂದ್ರೆ ಅದೇ ನನಗೆ ತುಂಬಾ ಖುಷಿ ಆಗ್ತೈತೆ. ನೀನು ಮತ್ತೆ ಕೊರಿಯಾಗೆ ಹೋಗು, ನಿನಗೆ ಇಷ್ಟವಾಗಿರೋ ಒಂದು ಲೈಫ್ ನ ಲೀಡ್ ಮಾಡು, ಆದ್ರೆ ನಮ್ಮನ್ನು ಕೂಡ ಅಲ್ಲಿಗೆ ಕರ್ಕೊಂಡು ಹೋಗು ಅಂತ ಹೇಳೋದ್ರಿಂದ ನಂತರ ಇವಳು ತನ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಕೊರಿಯಾಗೆ ಬರ್ತಾಳೆ. ಕೊರಿಯಾದಲ್ಲಿ ಎಲ್ಲರಿಗಿಂತ ಹೆಚ್ಚು ಇಷ್ಟಪಟ್ಟಿರೋದು ಮುದುಕಿ ಆಗಿರೋ ಲೂಯಿನ್ ಅಲ್ವಾ. ಲೂಯಿನ ಮೀಟ್ ಆಗೋಣ ಅಂತ ಹೇಳಿ ಆ ಮನೆ ಹತ್ರ ಹೋಗಿದ್ದೆ, ಆ ಮನೇನ ಖಾಲಿ ಮಾಡ್ಬಿಟ್ಟು ಅವರು ಹೊರಟೋಗ್ಬಿಟ್ಟಿದ್ದಾರೆ ಅಂತ ಗೊತ್ತಾಗೋದ್ರಿಂದ ನಂತರ ಚೂಚು ಹತ್ರಕ್ಕೆ ಬಂದು, ನಾನು ಲೂಯಿನ ನೋಡ್ಬೇಕು ಅಂತ ಅನ್ಕೊಂತ ಇದೀನಿ, ಅವ್ರು ಎಲ್ಲಿಗೋಗಿದ್ದಾರೆ ಅಂತ ಕೇಳಿದಾಗ ಆವಾಗ ಅವನು ಆ ಮುದುಕಿ ಇವಳಿಗೋಸ್ಕರ ಒಂದು ವಾಯ್ಸ್ ರೆಕಾರ್ಡ್ ನ ಮಾಡಿರ್ತಾಳೆ, ಅದನ್ನ ಕೇಳಿಸ್ತಾನೆ. ಆ ವಾಯ್ಸ್ ರೆಕಾರ್ಡ್ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ನನಗೆ ನೀನಂದ್ರೆ ತುಂಬಾ ಇಷ್ಟ, ನೀನು ನನಗೆ ಪರಿಚಯ ಆದಾಗಿಂದಾನೆ ನನಗೆ ಇಷ್ಟವಾಗಿರೋ ಒಂದು ಲೈಫ್ ನ ಲೀಡ್ ಮಾಡಿದ್ದೀನಿ. ನಾನು ತುಂಬಾ ದಿನಗಳಿಂದ ರೆಸ್ಟೋರೆಂಟ್ ನ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ,
ಅದನ್ನು ಕೂಡ ನಿನ್ನಿಂದಾನೇ ಸಾಧ್ಯ ಆಗೈತೆ, ಬೇಗ ನೀನು ಕೊರಿಯಾಗೆ ರಿಟರ್ನ್ ಬಾ, ನಿನ್ನನ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಮುದುಕಿ ಆ ವಾಯ್ಸ್ ಓವರ್ ಅಲ್ಲಿ ಹೇಳಿರ್ತಾಳೆ. ಅದನ್ನ ಕೇಳಿಸ್ಕೊಂಡು ಶಂಬಾ ನಾನು ಲೂಯಿನ ನೋಡ್ಬೇಕು, ಅಲ್ಲಿಗೆ ಕರ್ಕೊಂಡು ಹೋಗು ಬೇಗ ಅಂತ ಹೇಳಿದಾಗ ಇಲ್ಲೇ ಇನ್ನೊಂದು ಟ್ವಿಸ್ಟ್, ಆ ಮುದುಕಿ 2 days ಬ್ಯಾಕೆ ಸತ್ತೋಗ್ಬಿಟ್ಟಿರ್ತಾಳೆ. ಆ ವಿಷಯ ಗೊತ್ತಾದ್ಮೇಲೆ ಇವಳು ತುಂಬಾ ಎಮೋಷನಲ್ ಆಗಿ ಇವಳ ಲೈಫ್ ಎಲ್ಲಿ ಎಂಡ್ ಆಗೈತೆ ಅಂತ ಅನ್ಕೊಂಡಿರ್ತಾಳೋ ಅದೇ ಗ್ರಾನೀಸ್ ಕಿಚನ್ ಅಂತ, ಅಲ್ಲೇ ನನ್ನ ಲೈಫ್ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳೋದ್ರ ಮುಖಾಂತರ ಈ ಮೂವಿ ಇಲ್ಲಿಗೆ ಎಂಡ್ ಆಗುತ್ತೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತ ಇದ್ದೀನಿ. ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋಗೆ ಒಂದು ಲೈಕ್. ಇನ್ನ ಯಾರಾದ್ರೂ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಆಲಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಮುಖಾಂತರ ನಾನ್ ನಿಮ್ಮನ್ನ ಮೀಟ್ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೈನಿಂಗ್ ಆಫ್, ನಿಮ್ಮ ಅನಿರುದ್ಧ್.